ಶಿವಂ ಶಾಂತಮದ್ವೈತಂ ಹಿ ಯದುಕ್ತಂ ಸರ್ವಶಾಸ್ತ್ರೇಷು ತದ್ರೂಪಂ ಮದ್ಗುರುವರಂ ಶ್ರೀ ಶಾಂತಾನಂದಮಹಂ ಭಜೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸರ್ವೋಪನಿಷದಾಂ ತತ್ವಂ ಸಂಗೃಹ್ಯ ಸ್ವಮನೀಷಯ ಏನೋಕ್ತಂ ದೇಶಭಾಷಾಯಾಂ ವಂದೇ ತಂ ನಿಜಗುಣೇಶ್ವರಂ. ಶ್ರೀಮಜ್ಜಗದ್ಗುರು ಶಿವಾನಂದಾದಾರಂಭಾಂ ಶ್ರೀಮತ್ಪೂರ್ಣಾನಂದ ಮಧ್ಯಮಾಂ ಶ್ರೀಮದಸ್ಮದ್ಗುರುಪರ್ಯಂತಾಂ ವಂದೇ ಗುರುಪರಂಪರಾಂ. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ, ಅವರಿವರನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳನ್ನು ಸ್ಮರಿಸಿ, ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಶ್ರೀ ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಕ್ಕೂ, ತತ್ಸರ್ವೋಪರಿಯಾದ ಮಹಾಮೌನ ಯೋಗಿ ಜಗದ್ವಂದ್ಯ ಜಗದ್ಗುರು ಶ್ರೀ ಗುರುನಾಥಾರೂಢಪ್ಪಂಗಳವರ ಚರಣಾರವಿಂದಕ್ಕೂ, ಹಾಗೆಯೇ ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಶ್ರೀ ಶಿವಾನಂದಪ್ಪಂಗಳವರ ಚರಣಾರವಿಂದಕ್ಕೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ, ಶ್ರೀಮನ್ನಿಜಗುಣ ಶಿವಯೋಗಿಗಳವರ ಅಡಿದಾವರೆಗಳಲ್ಲಿ ಪೊಡಮಡುತ್ತಾ, ಸಭೆಯಲ್ಲಿ ಉಪಸ್ಥಿತರಿರುವ ಸಾಧಕ ಸಾಧಕಿಯರಾದ ತಮ್ಮೆಲ್ಲರಲ್ಲಿಯೂ ಕೂಡ ಶರಣಗಳು. ಯಮದಶ ಗುಣಗಳನ್ನು ಹೇಳಿದರು. ಯಮದಶ ಗುಣವಿಲ್ಲದವನಿಗೆ ನಿಜ ಮುಕ್ತಿ ಸವನಿಸದು, ಅಬಲೆ ಕೇಳು ಸತ್ಯ ಅನ್ನೋ ಸೂತ್ರ ಮುಗಿತು. ಇಲ್ಲಿ ಪರಂಪರಾ ಸಾಧನ, ಇಲ್ಲಿ ಹೇಳತಕ್ಕಂಥ ಗುಣಗಳೇ ಆಗಲಿ, ನೇಮಾಂಗದಲ್ಲಿ ಬರುವ 10 ಗುಣಗಳೇ ಆಗಲಿ, ಚಿತ್ತಶುದ್ಧಿಯನ್ನು ಮಾಡುವ ಮೂಲಕ ಮೋಕ್ಷಕ್ಕೆ ಕಾರಣಗಳು ಆಗುತ್ತವೆ. ಪರಂಪರಾ ಕಾರಣ ಅಂತ ಒಪ್ಪಿಕೊಂಡಿದ್ದೇವೆ. ಸಾಕ್ಷಾತ್ಕಾರದ ಜ್ಞಾನ ಒಂದೇ ಸಾಕ್ಷಾತ್ ಕಾರಣ, ಇನ್ನುಳಿದ ಕಾರಣಗಳೆಲ್ಲವೂ ಪರಂಪರಾ ಕಾರಣಗಳು ಅನ್ನೋ ಅಭಿಪ್ರಾಯ. ಈಗ ನೇಮಾಂಗವನ್ನು ಹೇಳ್ತಾರೆ, ಅದರಲ್ಲಿಯೂ ಕೂಡ 10 ಗುಣಗಳನ್ನು ವಿಭಾಗ ಮಾಡ್ಯಾರ. ನೇಮಾಂಗದಲ್ಲಿ ನೋಡೋಣ. ತಾಪಸ ವೃತ್ತಿ ಮುಂತಾದ ಗುಣಗಳಿಂದ ಆ ಪರಮುಕ್ತಿ ಸಿದ್ಧಿಸುವುದು. ಪರಮುಕ್ತಿ ಅಂದರೆ ಏನಿಲ್ಲ, ಜೀವನ್ಮುಕ್ತಿ. ಪರಮುಕ್ತಿ ಅಂದರೆ ಜೀವನ್ಮುಕ್ತಿ. ಇಲ್ಲಿ ಇದ್ದಾಗಲೇ, ಈ ಶರೀರವು ಇದ್ದಾಗಲೇ ತನ್ನ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದೇ ನಿಜವಾದ ಮುಕ್ತಿ. ಇದುವೇ ಪರಾಮುಕ್ತಿ, ಶ್ರೇಷ್ಠವಾದ ಮುಕ್ತಿ ಅಂತ ಅರ್ಥ. ಶರೀರ ಬಿದ್ದು ಹೋದ ಮೇಲೆ ಹೇಳುವ ಮೋಕ್ಷಗಳು ವಾಸ್ತವ ಅಲ್ಲ ಅಂತ ಸಿದ್ಧಾಂತ. ಅವೆಲ್ಲ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಇತ್ಯಾದಿ ಹೆಸರುಗಳನ್ನು ಕೊಟ್ಟುಕೊಂಡು ಬಂದಿದ್ದಾರೆ ಮತವಾದಿಗಳು. ಆದರೆ ಅದ್ವೈತ ಸಿದ್ಧಾಂತದ ಪ್ರಕಾರ ಇಲ್ಲಿಯೇ ಬದುಕಿದಾಗಲೇ ತನ್ನನ್ನು ತಾನು ತಿಳಿಯಬೇಕು ಅಂತ ಮುಖ್ಯ ಅಭಿಪ್ರಾಯ. ಅದುವೇ ಪರಮುಕ್ತಿ. ತನ್ನನ್ನು ತಾನು ತಿಳಿಯುವುದೇ ಶ್ರೇಷ್ಠವಾದ ಮುಕ್ತಿ ಅಂತ ಅಂಗೀಕಾರ ಮಾಡ್ರಿ. ಏನಂತಾರೆ ನೋಡ್ರಿ, ತಾಪಸ ವೃತ್ತಿ ಮುಂತಾದ. ಇಲ್ಲಿ ತಪಸ್ಸು ಆರಂಭವಾಗಿ ತಪಸ್ಸು ಮೊದಲು ಮಾಡಿಕೊಂಡು ಅನೇಕ ಗುಣಗಳನ್ನು ಹೇಳವರಿದ್ದಾರೆ. ಇದು ಸೂಚನೆ ಅಷ್ಟೇ. ತಾಪಸ ವೃತ್ತಿ ಮುಂತಾದ ಗುಣಗಳಿಂದ, ನೇಮಾಂಗದಲ್ಲಿ ಹೇಳುವ 10 ಗುಣಗಳಿಂದ ಆ ಪರಮುಕ್ತಿ ಸಿದ್ಧಿಸುವುದು. ಪರಮುಕ್ತಿ ಸಿದ್ಧಿಸುವುದು ಅಂದರೆ ಮೋಕ್ಷವು ಆಗುತ್ತದೆ. ಇವೆಲ್ಲ ತಿಳಿಸುವ ಮಾತುಗಳನ್ನು ಹೇಳ್ತಾ ಬಂದಿರ್ತೀನಿ ಆಕಾಗನ. ಪರಮುಕ್ತಿ ಸಿದ್ಧಿಸುವುದು. ಏನು ಮುಕ್ತಿ ಸಿದ್ಧಿ ಅಂದರೆ ಜಗತ್ತಿಲ್ಲ ಅಂತ ನಿಶ್ಚಯ ಮಾಡುವುದೇ ಮುಕ್ತಿಯ ಸಿದ್ಧಿ. ಜಗತ್ತಿಲ್ಲ ತೋರುತ್ತದೆ, ಆದರೆ ತಿರುವಿಕೆ ಇಲ್ಲ ಎಂದು ನಿಶ್ಚಯ ಮಾಡುವುದೇ ಪರಮುಕ್ತಿ, ಶ್ರೇಷ್ಠವಾದ ಮುಕ್ತಿ ಅಂತ ಇದರ ಅಭಿಪ್ರಾಯ. ಯಮದಶ ವಿಧನು ಈ ಪರಿಯೊಳು ತಿಳುಪಿ ನಿಯಮದೊಳು ದಶಗುಣ ಭೇದವ ಕ್ರಮದಿಂದೆ ಪೇಳ್ವೆನು ನಾನು ಎಲೆ ನೀರೇ ನೀನು ಅಮಳ ಬುದ್ಧಿಯೊಳು ಅವಧರಿಪುದು ಅಂತಾರೆ. ಎಲೆ ಸರಳ ಸ್ವಭಾವದ ಮೈತ್ರೇಯಿಯೇ, ನೀರೇ ಸರಳ ಸ್ವಭಾವದ ಮೈತ್ರೇಯಿಯೇ.
ಇದು ಸಹಜವಾಗಿ ಒಂದು ರೂಢಿ ಪದ, ನಿಮಗೆಲ್ಲರಿಗೂ ಗೊತ್ತಿದೆ. ನೀರಿ ಅಂದರೆ ಸರಳ ಸ್ವಭಾವದ ಮೈತ್ರೇಯಿ. ಈ ಮೇಲಿನ ಹಿಂದಿನ ಸೂತ್ರದಲ್ಲಿ ಯಮಾಂಗದಲ್ಲಿ ಬರುವ 10 ಗುಣಗಳನ್ನು ಹೇಳಿ ಆಯಿತು. ಈಗ ಮುಂದೆ ಏನಂತಾರೆ, ನಿಯಮಾಂಗದಲ್ಲಿ ಬರ್ತಕ್ಕಂತಹ ತಿಳುಪಿ ನಿಯಮದಳು, ನಿಯಮಾಂಗದಲ್ಲಿ ದಶಗುಣ ಭೇದವ 10 ಗುಣಗಳ ಭೇದವನ್ನು ಕ್ರಮದಿಂದ ಒಂದಾದರ ಮೇಲೆ ಒಂದೊಂದರಂತೆ ಪೇಳುವೆನು ನಾನು ಹೇಳುತ್ತೇನೆ. ಎಲೈ ಸರಳ ಸ್ವಭಾವದ ಮೈತ್ರೇಯಿಯೇ, ನೀನು ಅಮಳ ಬುದ್ಧಿಯೊಳು ಅವಧರಿಪುದು. ಅಮಳ ಬುದ್ಧಿಗಳು, ಶುದ್ಧವಾದ ಬುದ್ಧಿಯಿಂದ ಅವುಗಳನ್ನು ಅನುಷ್ಠಾನ ಮಾಡತಕ್ಕದ್ದು. ಅವಧರಿಪುದು, ಅನುಷ್ಠಾನ ಮಾಡಿ ಅವು ಸಹಜ ಆಗುವಂತೆ ಮಾಡಿಕೊಳ್ಳುವುದು ಅಂತ ನಿಮ್ಮೆಲ್ಲರಿಗೂ ಉಪದೇಶ ಇದೆ. ಮೈತ್ರೇಯಿಗಲ್ಲ, ನೆಪ ಮಾತ್ರ ಮೈತ್ರೇಯಿ. ಒಂದೊಂದು ಹೇಳ್ತಾರೆ ನೋಡ್ರಿ. ಉಪವಾಸ, ಕೃಚ್ಛ್ರ, ಚಾಂದ್ರಾಯಣಾದಿಗಳಿಂದವೇ ಅಪರಿಮಿತ ಕ್ಲೇಶದೊಳು ತನ್ನ ವಪುಹು ಇಂದ್ರಿಯಗಳನ್ನು ಉರೇ ನಿರೋಧಿಸಲು ಅದು ತಪವು ಎಂಬ ನಿಯಮವು ಎಂದು ಎನಿಪುದು. ಈ ನಿರೋಧ ಮಜಾ ಇದೆ ನೋಡು. ಉಪವಾಸ ಆಯ್ತು, ಏನೇನೋ ಉಪವಾಸ ಮಾಡ್ತಿರ್ತಾರೆ. ಏಕಾದಶಿ ಉಪವಾಸ, ಆಮೇಲೆ ಪರ್ವಕಾಲ ಬಂದಾಗ ಶಿವರಾತ್ರಿ ಮೊದಲಾದವುಗಳು ಉಪವಾಸ ಮಾಡ್ತಿರ್ತಾರೆ. ಅದು ಒಂಥರ ಉಪವಾಸನ. ಉಪವಾಸ ಶಬ್ದಕ್ಕೆ ಅರ್ಥ ಬೇರೆ ಇದೆ, ಪರಂತು ಈಗ ನೇಮಾಂಗ ಹೇಳುವುದರಿಂದ ಆ ಬೇರೆ ಅರ್ಥವನ್ನು ತಗೊಳ್ಳೋದು ಬೇಡ ನಾವೀಗ. ಯಾಕೆ ಏನು ಮಾಡ್ಯಾರ ಅಂದ್ರೆ, ಶರೀರ ಇಂದ್ರಿಯಗಳನ್ನು ನಿರೋಧಿಸುವುದು ಅಂತ ಮಾಡ್ಯಾರ. ಅದಕ್ಕಾಗಿ ಉಪವಾಸ ಅಂದರೆ ಯಾವುದು ಅನ್ನೋದು ಈಗ ಸದ್ಯಕ್ಕೆ ಅದರ ವಿವರಣೆ ಬೇಡ. ಆ ಸಂದರ್ಭ ಬಂದಾಗ ಮತ್ತೆ ಹೇಳ್ತೇನಂತ ಉಪವಾಸ ಅನ್ನೋದಕ್ಕೆ. ಈಗ ಇಲ್ಲಿ ಏನು ಬೇಕಾಗಿದೆ ಅಲ್ಲಿ ಹೊಂದ್ಕೊಂಡು ಹೋಗಲಿ ನಮ್ಮ ಕತೆ. ಉಪವಾಸ ಅಂದ್ರೆ ಆಹಾರವನ್ನು ತೆಗೆದುಕೊಳ್ಳದೇ ಇರುವುದು, ಇದು ಯಥಾರ್ಥವಾದ ಉಪವಾಸ. 1 ದಿನಾರು ಮಾಡ್ಬೋದು, 2 ದಿನಾರು ಮಾಡ್ಬೋದು, ತನ್ನ ತಾಕತ್ತಿನ ಪ್ರಕಾರ. 21 ದಿನಗಳವರೆಗೆ ಶರೀರ ಹೋಗೋದಿಲ್ಲ, 21 ದಿನಕ್ಕೆ ಹೋಗ್ತದೆ. 1 ದಿನ, 2 ದಿನ, 3 ದಿನ, 9 ದಿನಗಳವರೆಗೂ ಮಾಡ್ಬೋದು. ಆದರೆ ಅದು ಗಟ್ಟಿ ಬೇಕು ಮಾಡವ ಉಪವಾಸ. ಒಟ್ಟು ಏನೂ ಹಾಕುವಂಗಿಲ್ಲ, ಅದಕ್ಕೆ ನೀರನ್ನು ಹಾಕುವಂಗಿಲ್ಲ, ಆಹಾರನೂ ಹಾಕುವಂಗಿಲ್ಲ, ಶ್ವಾಸೋಚ್ಛ್ವಾಸ ಅಷ್ಟೇ ಉಪವಾಸ ಇದು. ಇನ್ನು ಕೃಚ್ಛ್ರ 3 ದಿನ ಉಪವಾಸ ಇರೋದು, 3 ದಿನ ಹಾಲು ಕುಡಿಯೋದು, 3 ದಿನ ಹಣ್ಣು ಹಂಪಲ ತಿನ್ನೋದು, ಇದೊಂದು ಕ್ರಮ. ಇದೊಂದು ಮತ್ತು 3 ದಿನ ಉಪವಾಸ ಇರೋದು, ಮತ್ತು 3 ದಿನ ಹಾಲು ಹಣ್ಣು ಕುಡಿಯೋದು, ಮತ್ತು 3 ದಿನ ಗಾಳಿ ಕುಡಿಯೋದು, ನೀರು ಕುಡಿಯೋದು. ಹೇಗೆ ಮಾಡ್ತಾ ಹೋಗೋದು. ಕೃಚ್ಛ್ರ ಅಂದರೆ ಕಷ್ಟತರವಾದದ್ದು ಅಂತ ಅಭಿಪ್ರಾಯ, ಮತ್ತೇನಿಲ್ಲ. ಕೃಚ್ಛ್ರ ಚಾಂದ್ರಾಯಣ ಆದಿಗಳಿಂದ ಅಂತ ಬರ್ತಾರೆ. ಆರಂಭ ಆಗಪ್ಪ ಅಂದ್ರೆ ಅಮಾವಾಸ್ಯಾದ ಮರುದಿನ ಚಂದ್ರ ಕಂಡು ಕಾಣ್ದಂಗೆ ಇರ್ತಾನೆ, ಕಾಣೋದೇ ಇಲ್ಲ. 3ನೇ ದಿನ ಕಾಣ್ತಾನೆ, ಅಂತೂ ಚಂದ್ರ ಇರ್ತಾನೆ ಅಮಾವಾಸ್ಯಾದ ಪ್ರತಿಪದಕ್ಕೆ. ಆ ದಿವಸ 1 ತುತ್ತು ಊಟ ಮಾಡೋದು, 2ನೇ ದಿನಕ್ಕೆ 2 ತುತ್ತು, 3ನೇ ದಿನಕ್ಕೆ 3 ತುತ್ತು, ಹಿಂಗೆ ಏರಿಸ್ಕೊಂತ ಹೋಗೋದು. 15 ದಿನ, 16ನೇ ದಿನ ಹುಣ್ಣಿಮೆ ಅಡ್ತುಂಬೋ ಉಣ್ಣೋದು. ಮರುದಿನ ಮತ್ತೆ 15 ತುತ್ತು, 13, 14, 13 ಇಳಿಸ್ಕೊಂತ ಬರೋದು ಅಮಾವಾಸ್ಯೆವರೆಗೆ ಒಂದೇ ತುತ್ತು. ಇದು ಚಾಂದ್ರಾಯಣ ವ್ರತ ಅಂತ ಅಂಗೀಕಾರ ಮಾಡಿದ್ದಾರೆ. ಕವಳ ಅಂತೂ ಕರೀತಾರೆ. 1 ತುತ್ತು ಎಷ್ಟು ಅಂದರೆ ನಿಮ್ಗೆ ಗೊತ್ತಿದ್ದಂಗೆ 1 ತುತ್ತು ಅಂದ್ರೆ ಅಷ್ಟೇ. ಈ ರೀತಿಯಾಗಿ ಇಂದ್ರಿಯಗಳನ್ನು, ಶರೀರವನ್ನು ದುರ್ಬಲಗೊಳಿಸುವುದು, ನಿರೋಧ ಮಾಡೋದು, ದುರ್ಬಲಗೊಳಿಸುವುದು. ಯಾಕೆ ದುರ್ಬಲಗೊಳಿಸುವುದು ಅಂದರೆ, ಜೈಲಿನಾಗ ಇದ್ದವ್ರಿಗೆ ಆಹಾರ ಈಟ ಕೊಡ್ತಾರಂತ. ಯಾರು ಜೈಲಿಗೆ ಹೋದ್ರೆ ಗೊತ್ತು, ಹೋಗದಿದ್ರೆ ಕೇಳಿದ್ದನ್ನು ಹೇಳೋದು ಅಷ್ಟೇ. ಆಹಾರ ಕೊಡ್ತಾರೆ ಅವರಿಗೆ, ಆದರೆ ದಷ್ಟು ಪುಷ್ಟಾಗಿ ಬೆಳೆಯೋಂಗೆ ಆಹಾರ ಕೊಡೋದಿಲ್ಲ. ಮತ್ತು ಹಂಗೆ ಆಹಾರ ಕೊಟ್ಟರೆ ಜೈಲರನ್ನು ಬಡ್ದು ಹಾಕ್ತಾರೆ ಇವರು. ಅವ್ರು ಬದುಕಬೇಕು, ಸಾಯಬಾರ್ದು, ಆ ರೀತಿಯಾಗಿ ಆಹಾರವನ್ನು ಕೊಡುತ್ತಾರೆ. ಯಾಕೆ? ಅವರು ದುರ್ಬಲ ಆಗಬೇಕು.
ಹಾಗೆ ಇಲ್ಲಿಯೂ ಕೂಡ ಇವರು ದುರ್ಬಲ ಆಗಬೇಕು ಸಾಧಕರು. ಇದು ಒಳ್ಳೆ ಕಥೆ ಅಲ್ಲ. ಶರೀರ ಮಾಧ್ಯಮ ಫಲು ಧರ್ಮ ಸಾಧನಂ ಅಂತಾರೆ, ದುರ್ಬಲ ಆಗ್ಬೇಕಂತಾರೆ. ಹೆಂಗೆ ಮಾಡೋದು ಅಂತ ಕೇಳಿದರೆ, ಇದು ಯೌವನ ಅವಸ್ಥೆಯಲ್ಲಿ ಮಾಡುವಂಥದ್ದು. ಇದು ಹೇಳುವಂಥ ಕತೆ ಮುದುಕರಾದ್ಮೇಲೆ ಅಲ್ಲ. ಮುದುಕರಾದ್ಮೇಲೆ ಸಹಜ ದುರ್ಬಲ ಆಗಿರ್ತಾರೆ, ಅಲ್ಲಿ ಏನು ಹೇಳಬೇಕಾದದ್ದಿಲ್ಲ. ಯೌವನ ಅವಸ್ಥೆಯಲ್ಲಿ ಇದ್ದಾಗ ಶರೀರ ಹೆಚ್ಚಿಗೆ ಪುಷ್ಟಿಯನ್ನು ಹೊಂದಿದ್ದೇ ಆದರೆ ಮನಸ್ಸು ವಿಷಯಾಭಿಮುಖ, ಇಂದ್ರಿಯಗಳು ಪ್ರಬಲ ಆಗ್ತಾವೆ, ಮನಸ್ಸು ವಿಷಯಾಭಿಮುಖ ಆಗ್ತದೆ. ಒಂದು ವೇಳೆ ಮನಸ್ಸು ಗಟ್ಟಿಯಾಗಿ ಹಿಡಿದೇವು ಅಂದರೂ ಕೂಡ ಇಂದ್ರಿಯಗಳು ಇವ್ಗೆ ಗೊತ್ತಾಗದಂಗೆ ಎಳ್ಕೊಂಡು ಹೋಗಿಬಿಡ್ತಾವೆ ಮನಸ್ಸನ್ನು. ಶರೀರ ಪುಷ್ಟಿ ಆದಾಗ, ಇದು ಯೌವನಾವಸ್ಥೆ ಬಂದಾಗ ಏನು ಎಂತ ಅನ್ನೋದು ಸಹಜವಾಗಿ ಎಲ್ಲರಿಗೂ ಗೊತ್ತಾಗುವಂಥ ವಿಚಾರ. ಏನದನ್ನು ಬಿಚ್ಚಿ ಹೇಳಬೇಕಾದದ್ದಿಲ್ಲ. ದುರಿತ ಕುಲ ಬಂಧುವೆನಿಸುವ ಯೌವನವನು, ನಿಜಗೊಂಡು ಬರೀತಾರೆ. ದುರಿತ ಕುಲ ಬಂಧುವೆನಿಸುವ ಯೌವನವನು. ಏನು ಮಾಡಬಾರ್ದು ಪಾಪಗಳನ್ನೆಲ್ಲ ಮಾಡುವಂಥ ವಯಸ್ಸು ಯಾವುದು ಅಂದ್ರೆ ಯೌವನಾವಸ್ಥೆ. ಅದಕ್ಕೇನೇನೋ ಶಬ್ದ ಹೇಳಿದ್ದಾರೆ ಮನೋರಂಜನೆಗಾಗಿ, ಅಷ್ಟೇನು ಬೇಕಾಗಿಲ್ಲ ನಮಗೆ, ಈಗಿಷ್ಟು ಸಾಕು. ಇಂದ್ರಿಯಗಳು ಬಹಳಷ್ಟು ಪುಷ್ಟಿಯಾಗಿರ್ತವೆ, ಅವಾಗ ವಿಷಯಗಳ ಕಡೆಗೆ ಹರಿಯುವುದು ಸ್ವಭಾವ. ಕಾರಣ ಏನು ಅಂದ್ರೆ ಸೃಷ್ಟಿಯ ಆದಿಯಿಂದ ಇಂದಿನವರೆಗೆ ಅಲ್ಲೇ ಮುಳುಗುತ್ತಾ ಇಳುತ್ತಾ ಬಂದಿವೆ ನಮ್ಮೆಲ್ಲರೂ ಇಂದ್ರಿಯಗಳು. ಒಮ್ಮೆಲೇ ಅವುಗಳನ್ನು ಒಳಗೆಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಕ್ಕಂತಹ ಉಪವಾಸ, ಖೃಚ್ರ, ಚಾಂದ್ರಾಯಣ ಮೊದಲಾದ ವ್ರತಗಳನ್ನು ಅನುಷ್ಠಾನ ಮಾಡುವುದರಿಂದ ಇಂದ್ರಿಯಗಳು ಸ್ವಲ್ಪ ನಿರೋಧ ಮಾಡಲಿಕ್ಕೆ ತಾಕತ್ತು ಬರ್ತದೆ. ಇಂದ್ರಿಯಗಳನ್ನು ನಿರೋಧ ಮಾಡಲಿಕ್ಕೆ ಅವನಿಗೆ ಶಕ್ತಿ ಬರ್ತದೆ. ಅದಕ್ಕೇನು ಶಕ್ತಿ ಬೇಕಾಗಿಲ್ಲ, ವಿವೇಕ ಅಂತ ಅಭಿಪ್ರಾಯ, ಮತ್ತೇನಿಲ್ಲ. ಶರೀರ ದುರ್ಬಲ ಆಗೈತಿ, ಶಕ್ತಿ ಅಂದ್ರೆ ಈ ಶಕ್ತಿ ಬೇರೆ, ವಿವೇಕ ರೂಪ ಶಕ್ತಿ ಬೇರೆ. ಚಾಂದ್ರಾಯನಾದಿಗಳಿಂದ ಅಪರಿಮಿತ ಕ್ಲೇಶದೊಳು ನೋಡ್ರಿ, ಅಪರಿಮಿತ ಕ್ಲೇಶದೊಳು ಅಂತ ಬರೀತಾರೆ. ಪರಿಮಿತ ಅಲ್ಲ, ಅಪರಿಮಿತ ಕ್ಲೇಶದೊಳು, ಬಹಳಷ್ಟು ಕಷ್ಟದಲ್ಲಿ ತನ್ನ ವಪುಹು ಶರೀರ, ವಪುಹು ಅಂದ್ರೆ ಶರೀರ, ಇಂದ್ರಿಯಗಳನ್ನು, ಪಂಚಜ್ಞಾನೇಂದ್ರಿಯಗಳನ್ನು ನಿರೋಧ ಮಾಡೋದು ಮುಖ್ಯ. ಅದರ ಜೊತೆಗೆ ಮನೋನಿರೋಧನೂ ಆಗಲೇಬೇಕು. ಪರಸ್ಪರ ಪೂರಕ ಅಂತ ವಿಚಾರ ಸಾಗರದಲ್ಲಿ ಬರ್ಕೊಂಡ್ಬಂದಾರೆ. ಶಮ, ದಮ, ತಿತಿಕ್ಷ, ಸಮಾಧಾನ, ಶ್ರದ್ಧಾ, ಉಪರತಿ, ಪರಸ್ಪರ ಪೂರಕ. ವಪುಹು ಇಂದ್ರಿಯಗಳನ್ನು ಉರೇ ಚೆನ್ನಾಗಿ ನಿರೋಧಿಸಲು ಅಂದರೆ ದೃಷ್ಟಾಂತ ಕೊಟ್ಟಿನ ಜೈಲ್ನಾಗ ಇಡೋರ್ಗೆ ಎಷ್ಟು ಆಹಾರ ಕೊಡ್ತಾರಲ್ಲ ಹಂಗೆ ಸ್ವಲ್ಪ ಆಹಾರ ಕೊಡ್ತೀವಕ್ಕ. ನಿರೋಧಿಸಲು ತಪವೆಂಬ ನಿಯಮವು ಎಂದು ಎನಿಬೋದು. ಸಮನಸ್ಕೇಂದ್ರಿಯ ನಿಗ್ರಹ ತಪಃ. ಇನ್ನೊಂದು ಇದಕ್ಕೆ ವ್ಯಾಖ್ಯಾನ ಮಾಡ್ಯಾರ. ಮನಸ್ಸು ಸಹಿತವಾಗಿರುವ ಇಂದ್ರಿಯಗಳನ್ನು ನಿರೋಧ ಮಾಡುವುದೇ ತಪಸ್ಸು. ನಿಗ್ರಹ ಅಂದರೆ ಇನ್ನೊಂದು ರೀತಿ ಅರ್ಥ ಇದೆ ಗೀತೆಯ ಪ್ರಕಾರ. ರಾಗದ್ವೇಷ ಇಲ್ಲದಿರುವಿಕೆ, ಅದು ನಿಗ್ರಹ. ರಾಗವೂ ಇಲ್ಲ, ದ್ವೇಷವೂ ಇಲ್ಲ. ಆದ್ರೆ ಇದರಲ್ಲಿ ಏನು ಮಾಡಕತ್ತಾರೆ, ಸಗುಣ ಯೋಗವನ್ನು ಹೇಳುವುದರಿಂದ ಆಸನಾದಿಗಳನ್ನು ಹಾಕಲಿಕ್ಕೆ ಶರೀರ ಅನುಕೂಲ ಆಗಬೇಕು. ಆಸನ ಹಾಕಲಿಕ್ಕೆ ತಿಳುವನ ಶರೀರ ಇತ್ತಂದ್ರೆ ಭಾಳ ಅನುಕೂಲ. ಅದು ಕನಸದಂಗೆ ಇತ್ತು ಅಂದ್ರೆ ಅನುಕೂಲ ಆಗೋದಿಲ್ಲ. ಯಮ ನಿಯಮ ಆಸನ ಅಂತ ಮುಂದೆ ಬರ್ತದೆ. ಅದಕ್ಕಾಗಿ ಉಪವಾಸ, ಖೃಚ್ರ, ಚಾಂದ್ರಾಯಣಾದಿ ವ್ರತಗಳಿಂದ ಶರೀರವನ್ನು ತೆಳಗ ಮಾಡೋದು. ಇಲ್ಲಿ ಮುಖ್ಯವಾಗಿ ಶರೀರವನ್ನು ತುಳುವು ಮಾಡೋದು. ಇಂದ್ರಿಯಗಳು ದುರ್ಬಲ ಆಗ್ತಾವಂತಂದ್ರೆ ವಿಷಯಗಳ ಕಡೆ ಹರಿಯೋದು ಕಡಿಮೆ ಆಗ್ತದಂತ ಅಭಿಪ್ರಾಯ. ತಪವೆಂಬ ನಿಯಮವು ಎಂದು ಎನಿಪೋದು. ಇದು ಏನಿಪೋ ಒಂದನೇದ್ದು ತಪಸ್ಸಾಯಿತು. ಎರಡನೇದ್ದೇನು ಹೇಳ್ತಾರೆ ಅಂದ್ರೆ ಸಂತೋಷವನ್ನು ಹೇಳ್ತಾರೆ. ಎಷ್ಟು ಆಹಾರ ಸಿಕ್ಕಿದೆ ಅಷ್ಟರಲ್ಲಿ ತೃಪ್ತಿ ಆಗಬೇಕು. ಯದೃಚ್ಛ ಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ. ದೊರೆಯಲಿ ನದರಳು, ಅದೇನಂದ್ರಲ್ಲ, ತೃಪ್ತಿಯನ್ನು ತೃಪ್ತಿ ಹೊಂದೋದು. ಅದು ಹೊರಗಿನ ವ್ಯವಹಾರದಲ್ಲಿ ಅಲ್ಲ, ಗುರುಕುಲದಲ್ಲಿ ಇದ್ದಾಗ ಅವ್ರು ಎಷ್ಟು ಕೊಟ್ಟಿರ್ತಾರೆ ಅಷ್ಟೇ ಊಟ ಮಾಡೋದು. ನಾವು ಅಧ್ಯಯನ ಮಾಡುವಾಗ ನಮ್ಮ ಜೊತೆಗೆ ನಮ್ಮ ಆದಿದೇವನ ಸ್ವಾಮಿ ಹೆಸರು ಕೇಳಿದಿರಿ, ನೋಡಿದಿರಿಲ್ಲ? ಪೈಲ್ವಾನ್ರು ಅವ್ರು. ಮೊದಲೇ ಪೈಲ್ವಾನ್ರು, ದೊಡ್ಡ ಶರೀರ. ಆದರೆ ಕೈಲಾಸ ಆಶ್ರಮದಾಗ ಇದ್ದಾಗ ನಮಗೆ ಅವ್ರಿಗೆ ಎಲ್ಲರಿಗೂ ಎರಡೆರಡು ಚಪಾತಿ ಕೊಡೋರು.
ಅವು ಏನು ದೊಡ್ಡವಲ್ಲ, ಸಣ್ಣ ಸಣ್ಣ ಎಡ್ಡ ಚಪಾತಿ. ಪಾಪ ಅವ್ರ ಮೊದಲೇ ಪೈಲ್ವಾನ್ರು ಹಟ್ಟಿ ತುಂಬ್ತಿರ್ಲಿಲ್ಲ. ಮತ್ತು ಅವ್ರ ಹತ್ತಾರ ಇವ್ರ ಹತ್ತಾರ ಹೋಗಿ ಕೊಬ್ಬರಿ ಇಸ್ಕೊಂಡು ಏನೇನು ಮಾಡಿ ತಿಂತಿದ್ರು ಅವ್ರು. ಇನ್ನೊಂದು ಚಪಾತಿ ಕೇಳಿದ್ರೆ ನೀವು ಸಾಧನೆ ಮಾಡಕ್ಕೆ ಬಂದಿರೋ, ಏನು ಮಾಡಕ್ಕೆ ಬಂದಿರೋ ಅಂತಿದ್ರು ಅಲ್ಲಿ ಅಧಿಕಾರಿಗಳು. ಇನ್ನೊಂದು ಚಪಾತಿ ಕೊಡ್ರಿ ಅಂದ್ರೆ ಬೆಳಿಗ್ಗೆ 4 ಇಡ್ಲಿ ಕೊಡೋದು ನಾಷ್ಟಾಕ. ಒಂದ್ಸಲ ಒಬ್ರು ಶಿವಾನಂದ ಸ್ವಾಮಿಗಳು ಅಂತ ಇಷ್ಟೇ ಇಡ್ಲಿ ಕೊಟ್ಟರು ಹೊಟ್ಟೆ ತುಂಬೋದಿಲ್ಲ ಅಂತ. ನೀವು ಉಣ್ಣಾಕ್ ಬಂದೇವೋ ಏನು ಸಾಧನೆ ಮಾಡ್ಯಾಕೆ ಬಂದೀವೋ, ಹೊಟ್ಟೆ ತುಂಬೋದಿಲ್ಲ ಅಂದ್ರೆ ಹೋಗಿ ಬಿಟ್ಟು ಹೋಗಿ. ಇದು ಅನುಭವಿಸಿದ್ದು ಹೇಳಾಕತ್ತೇನ. ಯೌವನ ಅವಸ್ಥೆಯಲ್ಲಿ ನಮ್ಮ ಆದಿದೇವಾನಂದ ಸ್ವಾಮಿಗಳು ಮತ್ತು ನಾನು ಕೂಡ ಅದೇ ವಯಸ್ಸ. ಆ ವಯಸ್ಸಿನಲ್ಲಿ ಆಹಾರ ಕಡಿಮೆ ಯಾಕೆ ಕೊಡ್ತಿದ್ರು ಅಂತ ಕೇಳಿದರೆ ಸಾಧನೆ ಮಾಡುವುದಕ್ಕೆ ಅನುಕೂಲ ಆಗಲಿ ಅಂತ ಕೊಡ್ತಿದ್ರಲ್ಲದೆ ಬಡತನಕ್ಕಾಗಿ ಅಲ್ಲ. ಅದಕ್ಕೆ ಸಾಧಕನಾದವನು ತನ್ನ ಇಂದ್ರಿಯಗಳನ್ನು ತಪಸ್ಸಿನಿಂದ ನಿರೋಧ ಮಾಡಬೇಕು ಅನ್ನುವುದೇ ಇದರ ಅಭಿಪ್ರಾಯ. ಈಗ ತಪವೆಂಬ ನಿಯಮವು ಎಂದೆನಿಪದು. ಯಾವುದು? ಇಂದ್ರಿಯಗಳನ್ನು, ಮನಸ್ಸನ್ನು ನಿಗ್ರಹ ಮಾಡುವುದು, ಅವುಗಳ ಮೇಲೆ ತನ್ನ ಆಧಿಕ್ಯವನ್ನು ಸ್ಥಾಪಿಸುವುದು, ಅವುಗಳ ಮೇಲೆ ಅಧಿಕಾರಿ ಆಗೋದು. ನೋಡಂದ್ರೆ ನೋಡ್ಬೇಕು, ಕಣ್ಣು ನೋಡಬೇಡ ಅಂದ್ರೆ ನೋಡಲೇಬಾರ್ದು, ನೋಡ್ಬೇಕಂದ್ರೆ ನೋಡಬೇಡ ಅಂತ ಆಜ್ಞೆ ಮಾಡ್ದೆ ಅಂತ ಇಟ್ಕೊಂಡು ಅದು ನೋಡಕ್ಕೆ ಹೋಗಬಾರ್ದು. ಆವಾಗ ನಿನ್ನ ಅಧೀನದಲ್ಲಿದೆ ಅಂತ ಅದರ ಅರ್ಥ. ಅದು ಅಷ್ಟು ಸುಲಭ ಅಲ್ಲ, ಹೇಳಲಿಕ್ಕೆ ಸುಲಭ ಆದರೆ ಅಷ್ಟು ಸುಲಭ ಅಲ್ಲ. ಅರ್ಜುನ ನಿದ್ರಿಗೆ ಎದ್ದಿದ್ದ. ಗುಡಾಕೇಶ ಅಂತ ಒಂದೊಂದು ಹೆಸರು ಇದೆ. ಅರ್ಜುನ ಗುಡಾಕೇಶ, ಗುಡಾಕಸ್ಯ ಈಶಃ ಗುಡಾಕೇಶ. ಗುಡಾಕ್ ಅನ್ನೋ ಶಬ್ದಕ್ಕೆ ಬೆಲ್ಲ ಅಂತೂ ಅರ್ಥ ಇದೆ, ಗುಂಗೂರು ಗೂದ್ಲ ಅಂತ ಅರ್ಥ ಇದೆ. ಈ ಬೆಲ್ಲ ಗುಂಗೂರು ಗೂದ್ಲ. ನಿದ್ರೆ ಅಂತೂ ಅರ್ಥ ಇದೆ. ನಿದ್ರೆಯನ್ನು ಗೆದ್ದವ ಅರ್ಜುನ. ಬೇಕಾದ್ರೆ ನಿದ್ರೆ ಮಾಡ್ತಿದ್ದ, ಬೇಡರಿಲ್ಲ. ಅವನು ನಿದ್ರೆ ಮಾಡ್ಬೇಕಂದ್ರೆ ಮಾಡ್ತಿದ್ದ. ಇವತ್ತು ಮಾಡಲೇಬಾರ್ದು ಅಂತ ನಿಶ್ಚಯ ಮಾಡಿ ನಿದ್ರೆ ಬರ್ತಾನೆ ಇರಲಿಲ್ಲ ಅವನ ಹತ್ರ. ಅದಕ್ಕೆ ಗುಡಾಕೇಶ ಅಂದ್ರೆ ಅವ ನಿದ್ರೆಯನ್ನು ಗೆದ್ದಿದ್ದ ಅಂತ ಇದ್ರ ಅರ್ಥ, ಮತ್ತೇನಿಲ್ಲ. ಅದನ್ನ ಯಾಕೆ ನೆನಪು ಮಾಡೀನಿ ಅಂದ್ರೆ ನಿದ್ರೆಯನ್ನು ಗೆದ್ದಿದ್ದ. ರಾಮಾಯಣದ ಪ್ರಕಾರ 14 ವರ್ಷ ನಿದ್ರೆಯನ್ನು ಮಾಡಿರಲಿಲ್ಲ ಅಂತ ಲಕ್ಷ್ಮಣ. ಅದು ಹೇಗೆ ಮಾಡಿರ್ಬೇಕಂತ ಅವ್ರು ಹೇಗೆ ಸಾಧನೆ ಮಾಡಿರ್ಬೇಕು ಬರೀತಾರೆ. ಬೇರೆ ಬೇರೆ ರಾಮಾಯಣದಲ್ಲಿ ಬರೀತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಹುಡುಕಕ್ಕೆ ಹೋಗ್ಬೇಡ್ರಿ, ಭಾಳ ರಾಮಾಯಣ ಇದ್ದಾವೆ. ಅದಕ್ಕಾಗಿ ಬೇರೆ ಬೇರೆ ರಾಮಾಯಣದಲ್ಲಿ ಬರೆದದ್ದನ್ನು. ಉರ್ಮಿಳೆ ಲಕ್ಷ್ಮಣನ ಹೆಂಡತಿ. ರಾಮ, ಲಕ್ಷ್ಮಣ, ಸೀತಾದೇವಿಯವರು ಅರಣ್ಯಕ್ಕೆ ಹೋಗುವಾಗ ಆರತಿ ಮಾಡಿ ಕಳಿಸ್ಯಾಳಾಕಿ ಗಂಡನ. ಉರ್ಮಿಳೆ ಲಕ್ಷ್ಮಣನ ಹೆಂಡತಿ. ಅವ್ರು 14 ವರ್ಷ ಅರಣ್ಯವಾಸ ಮುಗಿಸ್ಕೊಂಡು ಬರೋವರೆಗೆ ಹಾಗೇ ನಿಂತಿದ್ದಳು ಅಂತ ಒಂದು ರಾಮಾಯಣದಲ್ಲಿ ಬರೀತಾರೆ. ಅಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಹುಡುಕ್ಬೇಡ ಅಂತ ಮೊದಲೇ ಹೇಳಿದ್ದೇನೆ. ಹೀಗೆ ಸಾಧಕರು ಅವ್ರು ಹೇಗಾಗಿದ್ರು ಅನ್ನೋದನ್ನು ನೋಡ್ರಿ. ಗೆಲ್ಲಲಿಕ್ಕೆ ಎಷ್ಟು ತಾಕತ್ತಿತ್ತು ಅವರಿಗೆ. 14 ವರ್ಷ ನಿಂತಲ್ಲೇ ನಿಲ್ಲುವುದೇನು ಸಾಮಾನ್ಯನ? 14 ವರ್ಷ ನಿದ್ರೆ ಮಾಡದೇ ಇರುವುದು ಸಾಮಾನ್ಯವೇ? 2 ದಿನ ನಿದ್ರೆ ಮಾಡೋದು ಬಿಟ್ಟರೆ ಗೊತ್ತಾಗ್ತದೆ. 14 ವರ್ಷ ಇಲ್ಲಿ ಅವರು ಸಾಧಕರು, ಅವತಾರಿಗಳು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ವಿಷ್ಣುವಿನ ಅವತಾರಿಗಳು. ಒಂದೊಂದು ಭಾಗ 4 ಆಣೆ ಅಂತ ಇಟ್ಕೊಳ್ರಿ. ಆದರೆ ರಾಮ ಪೂರ್ಣ ಅವತಾರಿ ಅಂತ ಅಂಗೀಕಾರ ಮಾಡಿದ್ದೇವೆ. ಅಭಿಪ್ರಾಯ ಏನು ನೆನಪು ಮಾಡಲಿಕ್ಕೆ ಅಂದ್ರೆ ಪುರಾಣದಲ್ಲಿಯೂ ಕೂಡ ಇಂಥ ವಿಷಯಗಳು ಬರ್ತಾವೆ. ಎಂಥವ್ರು ಇದ್ರು ಅನ್ನುವುದು. ಅವ್ರು ಗೆದ್ದವರು ಅಂತ ಅಭಿಪ್ರಾಯ, ಮತ್ತೇನಿಲ್ಲ. ತಮ್ಮ ಇಂದ್ರಿಯಗಳನ್ನು, ಮನಸ್ಸನ್ನು ಗೆದ್ದವರು ಇಲ್ಲಿ ಹೊಂದಿಸಿಕೊಳ್ಳೋದು ನಾವು. ಆಯಿತು. ದೊರೆಯಲಿ ಏನದರಳು ಪರಿಣತಿದೆಳೆಯುವುದೇ ಚಂದಮ ಅನ್ನುವ ನಿಜಗೊಂಡ್ರ ವಾಕ್ಯ ಇಲ್ಲಿ ಮುಂದಿದ್ದಕ್ಕೆ ಒಂದು ಕಡೆ ಆಗ್ತದೆ. ದೊರಕಿದ ಲಾಭವು ಎನಿತು ತನಗೆ ಅನಿತನೇ ಪರಿಣಮಿಸುವ ಬುದ್ಧಿ ಘಟಿಸಲು ಹರುಷ ಲಕ್ಷಣವಾದ ಪರಮ ಸಂತೋಷವೆಂಬರು ಮುನಿವರರು. ಅದನ್ನು ಎಲೆ ನೀರೇ ಸಂತೋಷ ಏನಂತಾರೆ ಇಲ್ಲಿ? ಶರೀರಕ್ಕೆ ಸಂಬಂಧಪಟ್ಟ ವಿಷಯ ಹೇಳಕತ್ತಾರ. ಆಹಾರ ವಿಹಾರಾದಿಗಳಲ್ಲಿ ಸಂಬಂಧಪಟ್ಟ ವಿಷಯ.
ದೊರಕಿದ ಲಾಭವು ಏನು ಲಾಭ? ಈ ಶರೀರಕ್ಕೆ ಏನು ಬೇಕೋ ಅದಷ್ಟೇ. ಈಗ ಸಾಧನೆ ಮಾಡ್ತಾ ಇದ್ದಾನೆ, ಎಷ್ಟು ಆಹಾರ ಸಿಕ್ಕಿದೆ ಅಷ್ಟೇ ದೊರಕಿದ ಲಾಭವದು. ಏನಿತು ಎಷ್ಟು ಇದೆಯೋ ತನಗೆ ಎಷ್ಟು ಸಿಗಬೇಕೆ ಇದು ಅಷ್ಟು ಸಿಕ್ಕಿಲ್ಲ, ಕಡಿಮೆ ಸಿಕ್ಕಿದ್ದಂತ ಇಟ್ಕೊಳ್ಬೇಕಾರೆ ಎಷ್ಟು ದೊರಕಿದೆಯೋ ಅದರಲ್ಲಿ ತನಗೆ ಅನಿತಾನೆ ಅಷ್ಟನ್ನೇ ಪರಿಣಮಿಸುವ ಬುದ್ಧಿ ಸಾಕಪ್ಪ. ದೇವರು ಇಷ್ಟ ಕೊಟ್ಟಾನು ಇವತ್ತು, ಇಷ್ಟ ಸಾಕು. ಘಟಿಸಲು ಈ ಬುದ್ಧಿಯು ಉಂಟಾಗಲು ಹರುಷ ಲಕ್ಷಣವಾದ ಪರಮ ಸಂತೋಷವೆಂಬರು ಮುನಿವರರು. ಇದನ್ನು ಪರಮ ಸಂತೋಷ ಅಂತ ಮುನಿಗಳು, ಶ್ರೇಷ್ಠರಾದ ಮುನಿಗಳು ಹೇಳ್ತಾರೆ. ಅದನ್ನು ಎಲೆ ನೀರೆ, ಅದನ್ನು ಪರಮ ಸಂತೋಷವೆಂದು ಹೇಳುವರು ಎಲೆ ನೀರೆ ಅಂತ ಇದ್ರ ಅರ್ಥ. ಇಲ್ಲಿ ಏನಿದೆ ಅಂತ ಕೇಳಿದ್ರೆ ನೋಡ್ರಿ, ಒಂದಿಷ್ಟು ಸ್ವಲ್ಪ 8 ದಳಗಳಲ್ಲಿ ಮನಸ್ಸ ಸಂಚಾರ ಮಾಡ್ತಾ ಇರ್ತದೆ. ಹಸಿವಿನ ದಳದ ಮೇಲೆ ಮನಸ್ಸು ಬಂದು ಕುಳಿತಿತ್ತಂದ್ರೆ ಹಸಿವೆ ಆಗ್ತದೆ. ಮಕ್ಕಳು ಸಣ್ಣ ದೃಷ್ಟಾಂತ ಮಾಡ್ತೇನೆ. ಸಣ್ಣ ಮಕ್ಕಳು ಬಡತನ ಮನೆ ಆಟ ಆಡುವುದು ಸ್ವಭಾವ. ಒಂದಿಷ್ಟು ಹೊಟ್ಟೆ ಸುತ್ತಾಗ ಅವು ಕೇಳ್ತಾವೆ, ನಮ್ಗೆ ಊಟ ಕೊಡ್ರಿ ಅಂತ. ತಾಯಿಗೆ ಕೇಳಿದಾಗ ಭಾಳ ಬಡತನ. ಹೀಗಾಗಿ ಯಾರ್ದಾರು ಹತ್ತಾರ ಏನರ ಕೈಗಾಡು ತೊಗೊಂಡು ಬಂದು ಮಾಡಿ ಹಾಕ್ಬೇಕು. ಇವು ಆಯಿತು ಅಡುಗೆ ಮಾಡಿ ಕೊಡ್ತೀನಿ ಅಂತೇಳಿ ಒಂದಿಷ್ಟು ಆಟಿಕೆ ಸಾಮಾನು ಕೊಟ್ಬಿಡ್ತಾಳೆ. ಇದು ಸಾಯಂಕಾಲದ ಸಮಯ. ಆಟಿಕೆ ಸಾಮಾನು ಕೊಟ್ಟರು, ಆಟದಲ್ಲಿ ಮುಳುಗಿದವು. ಈಗ ತಂದು ಏನೇನೋ ಒಂದಿಷ್ಟು ಹಂಗು ಅಡುಗೆ ಮಾಡಿದ್ರು. ಆ ಹಸಿವಿನ ದಡದ ಮೇಲೆ ಇರುವಂತಹ ಮನಸ್ಸು ಆಟಿಕೆ ಕಡೆ ಹೋಯಿತು, ಕ್ರೀಡೆಯ ಕಡೆ ಹೋಯಿತು. ಹುಡುಗರು ಊಟ ಮರ್ತಬಿಟ್ಟು ಆಮೇಲೆ ಆಟ ಆಡಿ ಬಂದು ಮಲ್ಕೊಂಡು, ಈಗ ಆಮೇಲಿಕೆ ಪಾಪ ಎಲ್ಲೆಲ್ಲಿ ಹೋಗಿ ತಂದು ಅಡುಗೆ ಮಾಡಿದಾಳೆ. ಹುಡುಗರು ನೆಪ್ಸಿರು ಹೇಳುವಲ್ಲು. ಯಾಕೆ ಈ ದೃಷ್ಟಾಂತ ಮಾಡಿದ್ದೀನಿ ಅಂತ ಕೇಳಿದರೆ, ಹಸಿವಿನ ದಳದ ಮೇಲೆ ಇರುವ ಮನಸ್ಸು ಹೋಯ್ತು. ಈಗ ಬುದ್ಧಿ ಏನಾಗೈತಿ, ನಿದ್ರಾ ಅವಸ್ಥೆ ಕರ್ಕೊಂಡು ಹೋಗ್ಬಿಟ್ಟು. ಹಾಗೆ ನಮ್ಮದು ಕೂಡ ಹಸಿವಿನ ದಳದ ಮೇಲೆ ಇದ್ದಾಗ ಬೇರೆ ಒಂದು ಕಡೆ ವೃತ್ತಿ ತಿರುಗಿಸ್ರಿ ನೀವು, ಆ ಹಸು ಅಲ್ಲೇ ಕಟ್ಟಾಕೈತಿ. ಅನುಭವ ಬಂದವ್ರಿಗೆ ಗೊತ್ತಿದ್ದು, ಹಸಿವೆ ಅಲ್ಲೇ ಕಟ್ಟಾಕ. ಅದು ದಳದ ಮೇಲೆ ಇತ್ತಂದ್ರೆ ಲವ ಅಂತತಿ, ಒದ್ದಾಡ್ತತಿ. ಆ ದಳ ಬಿಡಿಸಿ ಮತ್ತೊಂದು ಕಡೆ ಕಳಿಸ್ರಿ ನೀವು. ಯಾವುದಾರ ಒಂದು ಚಿಂತನೆಗೆ ಹಚ್ಚಿರಿ ಮನಸ್ಸು, ಒಂದು ಹಸು ಕಟ್ಟಾಗಿ ಬಿಡ್ತದೆ. ಊಟ ಮಾಡಿದ್ರು ಮಾಡೋಕ್ಕೆ ನಿಮ್ಗೆ ಮನಸ್ಸಾಗೋದಿಲ್ಲ. ಅಂದ್ರೆ ಇಲ್ಲೇನು ಅಭಿಪ್ರಾಯ, ಎಷ್ಟು ದೊರಕಿದೆಯೋ ಅಷ್ಟರಲ್ಲಿಯೇ ತೃಪ್ತಿ ಆಗಬೇಕು. ಅಲ್ಲಷ್ಟರಲ್ಲೇ ತೃಪ್ತಿ ಆಯಿತು, ಮನಸ್ಸು ಸಂತೋಷ ಆಗ್ತದೆ. ಈಟ ಆಯ್ತಲ್ಲ, ಸ್ವಲ್ಪ ಆಯ್ತಲ್ಲ, ಕಡಿಮೆ ಆಯ್ತಲ್ಲ ಅಂತೂ ಮನಸ್ಸು ಒದ್ದಾಡಕ್ಕೆ ಚಾಲು ಆಗ್ತದೆ. ಸಾಧಕರಾದವರು ಗುರುಕುಲದಲ್ಲಿ ಇದ್ದಾಗ ಅಲ್ಲಿ ಏನು ದೊರಕಿದೆಯೋ ಅದರಲ್ಲಿ ತೃಪ್ತಿ ಆಗುವ ತನವನ್ನು ಕಲಿಯಬೇಕು ಅನ್ನುವುದು ಇದರ ಮುಖ್ಯ ಅಭಿಪ್ರಾಯ, ಮತ್ತೇನಿಲ್ಲ. ಇಲ್ಲಿ ಸಗುಣ ಯೋಗವನ್ನು ಹೇಳುವುದರಿಂದ ಭಗವದ್ಗೀತೆ ನೋಡ್ರಿ, ಅತಿ ಊಟ ಮಾಡಿದವನಿಗೂ ಯೋಗ ಮಾಡೋಕ್ಕಾಗೋದಿಲ್ಲ, ಅತಿ ಉಪವಾಸ ಮಾಡಿದವನಿಗೂ ಯೋಗ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಆಹಾರ ಊಟ ಮಾಡಿದವನು ಯೋಗ ಮಾಡಲಿಕ್ಕೆ ಸಮರ್ಥ ಅಂತ 6ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ನೋಡ್ಕೊಳ್ಬೇಕಾದ್ರೆ ಹೀಗೆ ವಿಚಾರ ಮಾಡಿದಾಗ ದೊರಕಿದ ಲಾಭವು ಏನಿತು ತನಗೆ ಅನಿತನೇ ಪರಿಣಮಿಸುವ ಬುದ್ಧಿ ಘಟಿಸಲು ಹರುಷ ಲಕ್ಷಣವಾದ ಪರಮ ಸಂತೋಷವೆಂಬರು ಮುನಿವರರು. ಇದನ್ನು ಪರಮ ಸಂತೋಷ ಅಂತ ಕರೀತಾರೆ ಮುನಿವರರು. ನೀರೇ ಇದನ್ನು ನೀನು ಅನುಷ್ಠಾನ ಮಾಡುವಂತ ಹೇಳಿದ ಹಾಗೇನೆ ಇದನ್ನು ಎಲೆ ನೀರೇ. ಆಮೇಲೆ ಮುಂದಿಂದ ಹೇಳ್ತಾರೆ, ಇದು ಧರ್ಮವು, ಇದು ಅಧರ್ಮವು, ಇದು ಕಾರ್ಯವು, ಇದು ಅಕಾರ್ಯವು, ಇದು ನಿಜವು ಎಂದು ಆಗಮೋಕ್ತದಿ ಪದಪಿಂದೆ ತಿಳಿದು ನಂಬಿರಲು ಆಸ್ತಿಕ್ಯವೆಂದು ಎಂಬುದು ಕೇಳು. ಕಂಜದಳಾಂಬಕಿ ಇದು ಕೂಡ ಕಮಲದಂತಹ ಕಣ್ಣುಳ್ಳವಳೆ ಅಂತ ಅರ್ಥ. ಕಮಲದಂತಹ ಕಣ್ಣುಳ್ಳವಳೆ. ಶಾಸ್ತ್ರಕ್ಕೆ ಕುಳಿತಾಗ ಎಚ್ಚರಿಕೆಯಿಂದ ಕೂಡಿರಬೇಕು ಅಂತ ಅಭಿಪ್ರಾಯ ನಿಮಗೆ ಮತ್ತೇನಿಲ್ಲ. ಇಲ್ಲಿ ಧರ್ಮ ಮತ್ತು ಅಧರ್ಮ ಅನ್ನುವ ಶಬ್ದಗಳೇನಿದಾವಲ್ಲ, ಇದು ಯೋಗ್ಯ ಇದು ಅಯೋಗ್ಯ ಅನ್ನೋದು ಏನಿದೆಯಲ್ಲ, ಅದಕ್ಕೆ ಶಾಸ್ತ್ರವೇ ಪ್ರಮಾಣ, ಮತ್ತೊಂದು ಏನೂ ಪ್ರಮಾಣ ಇಲ್ಲ. ಶಾಸ್ತ್ರ ಪ್ರಮಾಣದಿಂದ ಅದನ್ನು ಅಂಗೀಕಾರ ಮಾಡಬೇಕು. ತಸ್ಮಾತ್ ಜ್ಞಾನಂ ಪ್ರಮಾಣಂತೆ ಯಥೇಚ್ಛಸಿ ತಥಾ ಕುರು.
ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕಾರ್ಯಂ ಕರ್ತುಂ ಅರ್ಹಸಿ ಇತ್ಯಾದಿ ವಾಕ್ಯಗಳನ್ನು ಗೀತೆಯಲ್ಲಿ ನೋಡ್ತೇವೆ ನಾವು. ಧರ್ಮ ಕಣ್ಣಿಗೆ ಕಾಣುವುದಿಲ್ಲ, ಅಧರ್ಮನೂ ಕಣ್ಣಿಗೆ ಕಾಣುವುದಿಲ್ಲ. ಅವು ಎದುರಿಗೆ ಇದಾವೇನು? ಧರ್ಮ ಅಧರ್ಮ, ಪುಣ್ಯ ಪಾಪ ಎದುರಿಗೆ ಇಲ್ಲ. ಧರ್ಮ ಅಧರ್ಮ ಕಣ್ಣಿಗೆ ಕಾಣುವುದಿಲ್ಲ. ಇವೊಂದು ಶಾಸ್ತ್ರಗಳಲ್ಲಿ ಪಾಠ ಮಾಡ್ಯಾರ. ಧರ್ಮ ಅಂತ ಯಾವುದಕ್ಕಂತಾರ, ಅಧರ್ಮ ಅಂತ ಯಾವುದಕ್ಕಂತಾರ, ಪುಣ್ಯ ಅಂತ ಯಾವುದಕ್ಕಂತಾರ, ಪಾಪ ಅಂತ ಯಾವುದಕ್ಕಂತಾರ, ಇದು ಯೋಗ್ಯ ಕಾರ್ಯ, ಇದು ಅಯೋಗ್ಯ ಕಾರ್ಯ ಅಂತ ಯಾವುದನ್ನು ಕರೀತಾರೋ ಶಾಸ್ತ್ರದಲ್ಲಿ, ಅದನ್ನು ನೀ ನಂಬಿಕೆಯಿಂದ ಸ್ವೀಕಾರ ಮಾಡು. ಅದನ್ನ ಎದುರಿಟ್ಟು ತೋರ್ಸಕ್ಕೆ ಬರೋದಿಲ್ಲ. ಧರ್ಮ ಅಂದ್ರೇನು, ಅದು ಹೇಗಿದೆ ಮುಂದಿಟ್ಟು ತೋರಿಸ್ರಿ ಅಂದರೆ ಬರೋದಿಲ್ಲ. ಅದಕ್ಕೆ ಅನುಗುಣವಾಗಿ ಏನು ಹೇಳ್ತಾರೆ, ಇಂಥ ಕರ್ಮವನ್ನು ಮಾಡುವುದರಿಂದ ಪುಣ್ಯ ಬರ್ತದೆ, ಇಂಥ ಕರ್ಮವನ್ನು ಮಾಡುವುದರಿಂದ ಪಾಪ ಬರ್ತದೆ ಅಂತ ಹೇಳ್ತಾರೆ. ಆ ಪಾಪ ಹೆಂಗಿದೆ ತೋರಿಸ್ರಿ, ಆ ಪುಣ್ಯ ಹೆಂಗಿದೆ ತೋರಿಸ್ರಿ ಅಂತ ನೀವು ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ. ಅದನ್ನು ಇಲ್ಲಿ ಆಸ್ತಿಕ್ಯ ಭಾವನೆ, ಅದು ಎದುರಿಗೆ ಇಲ್ಲದಿದ್ದರೂ ಕೂಡ ಇದೆ ಎಂದು ಒಪ್ಪಿಕೊಳ್ಳುವುದು ಆಸ್ತಿಕ್ಯ ಭಾವನೆ. ಒಂದು ಪ್ರಶ್ನೆ ಮಾಡ್ತೇನೆ ನಾ, ಈಗ ದೇವ್ರು ಇದ್ದಾನೋ ಅಂತ ಒಪ್ಪದಿರೋ, ನೀವು ಏನಿಲ್ಲ ಅಂತ ಒಪ್ಪದಿರೋ? ಇಲ್ಲಿ ಸಭೆಯಲ್ಲಿ ಕುಳಿತವರು ದೇವರು ನೋಡಿದ್ರೇನ? ನೋಡಿಲ್ಲ. ಅದಕ್ಕಿಂತ ಇನ್ನೊಂದು ಕೇಳ್ತೇನೆ, ದೇವ್ ಐತೆ ಅಂತ ಒಪ್ತಿರೋ ಇಲ್ಲ ಅಂತ ಒಪ್ತಿರೋ? ದೇವ್ ಐತೆ ಅಂತ ಒಪ್ಪಿದವ್ರೆಲ್ಲರೂ. ಒಬ್ಬರ ಅಡ್ಡಾಡಕ್ಕೆ ಹೋಗ್ರಿ, ಅಮಾಸಿದ ನಾವು ಹೋಗ್ರಿ, ಸ್ಮಶಾನ ಭೂಮಿ ಕಳಿಸ್ತೇವೆ ಹೋಗ್ರಿ ಅಂದ್ರೆ ಯಾವನು ಹೋಗೋದಿಲ್ಲ. ಯಾಕೆ? ದೇವ್ ಐತೆ ನೋಡ್ಯಾನೇನ? ದೇವನ್ನ ನೋಡಿಲ್ಲೇನು? ದೇವರ ಯಾವಾಗ ನೋಡ್ತಾನೆ? ಆದ್ರೂ ಒಪ್ಪಿದ್ದೀವಿಲ್ಲ? ಒಪ್ಪಿದ್ದೀವಿ. ಇದು ಸಹಜವಾಗಿ ನಾನು ದೃಷ್ಟಾಂತ ಮಾಡಿದ್ದು. ಆಸ್ತಿಕ್ಯ ಭಾವನೆ ನಮ್ಮ ನಿಮ್ಮೆಲ್ಲರಲ್ಲಿ ಇದೆ. ಹಾಗೆ ಪುಣ್ಯವನ್ನು ಒಪ್ಪಬೇಕು, ಪಾಪವನ್ನು ಒಪ್ಪಬೇಕು. ಧರ್ಮ ಅಧರ್ಮ ಅಂದ್ರೆ ಅದೇ ಅರ್ಥ, ಮತ್ತೇನಲ್ಲ. ಅದನ್ನು ಒಪ್ಪುವುದಕ್ಕೆ ಏನು ಪ್ರಮಾಣ ಅಂದರೆ ಶಾಸ್ತ್ರವೇ ಪ್ರಮಾಣ. ಶಾಸ್ತ್ರ ನಮಗೆ ತಾಯಿ ಇದ್ದಂತೆ. ನಮ್ಮ ತಾಯಿಯ ಮಾತನ್ನು ನಾವು ಒಪ್ಪಿದ್ದರಿಂದ ಇವನೇ ನಮ್ಮ ತಂದೆ ಅನ್ನೋದು ಗೊತ್ತಾಗೈತಿ. ಏನು DNA ಮಾಡಿಸಿದ್ರೇನು ಮತ್ತೆ ನಮ್ಮ ಅಪ್ಪ ಓದೋಲು ಅಂತ? ತಾಯಿಯ ಮಾತಿನಲ್ಲಿ ಶ್ರದ್ಧೆ ಇರುವುದರಿಂದ ಇವರೇ ನನ್ನ ತಂದೆ ಅಂತ ಒಪ್ಪಿದ್ದೇವೆ. ಹಾಗೆ ಇಲ್ಲಿ ಶ್ರುತಿ ಪ್ರಮಾಣವನ್ನು ಇಟ್ಟುಕೊಂಡು ಧರ್ಮ ಅಧರ್ಮ ಪುಣ್ಯ ಪಾಪ ಯೋಗ್ಯ ಅಯೋಗ್ಯ ಇವೆಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಅವುಗಳನ್ನೇ ಗುರುಗಳು ಹೇಳ್ತಾರೆ. ಅದನ್ನು ನೀನು ನಂಬು ಅಂತ ಇಲ್ಲಿ ಅಭಿಪ್ರಾಯ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ. ಶ್ರದ್ಧೆ ಯಾವನಿಗಿದೆ ಅವನಿಗೆ ಜ್ಞಾನ ಬರ್ತದೆ. ಗುರುಗಳ ಮಾತಿನಲ್ಲಿ, ಶಾಸ್ತ್ರದ ವಾಕ್ಯಗಳಲ್ಲಿ ಯಾರಿಗೆ ಶ್ರದ್ಧೆ ಇದೆಯೋ ಅವನಿಗೆ ಜ್ಞಾನ ಬರ್ತದೆ. ಇಲ್ಲಿ ಹೇಳಿರು ನೋಡ್ರಿ ಏನಂದ್ರೆ, ಇದು ಧರ್ಮವು. ಇನ್ನೊಬ್ಬರಿಗೆ ಹಿತ ಮಾಡುವ ಧರ್ಮ, ಇನ್ನೊಬ್ಬರಿಗೆ ಅಹಿತ ಮಾಡುವ ಅಧರ್ಮ. ಇನ್ನೊಬ್ಬರಿಗೆ ಉಪಕಾರ ಮಾಡಿರೋ ಧರ್ಮ, ಇನ್ನೊಬ್ಬರಿಗೆ ಅಪಕಾರ ಮಾಡಿರೋ ಅಧರ್ಮ. ಇದು ಧರ್ಮವು, ಇದು ಅಧರ್ಮವು. ಇದು ಕಾರ್ಯವು, ಇದು ಅಕಾರ್ಯವು. ಇದು ಮಾಡುವುದಕ್ಕೆ ಯೋಗ್ಯವಾದದ್ದು, ಇದು ಬಿಡುವುದಕ್ಕೆ ಯೋಗ್ಯವಾದದ್ದು ಅಕಾರ್ಯವು. ಇದು ನಿಜವು, ಇದು ನಿಜ ಅಂದ್ರೆ ಸತ್ಯ, ಇದು ನಿಜವು ಎಂದು ಆಗಮೋಕ್ತತಿ. ಆಗಮೋಕ್ತತಿ ಶಾಸ್ತ್ರಗಳ ಪ್ರಮಾಣದಿಂದ, ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಶಾಸ್ತ್ರಗಳ ಪ್ರಮಾಣದಿಂದ ಆಗಮೋಕ್ತತಿ. ಪದಪಿಂದೆ ಕ್ರಮವಾಗಿ, ಪದಪಿಂದೆ ಶಬ್ದ ಬಳಸ್ತಾರೆ ಅವ್ರು ಭಾಳ ಸಲ. ಕ್ರಮವಾಗಿ ಧರ್ಮ ಅಧರ್ಮ ಶಾಸ್ತ್ರದಲ್ಲಿ ಹೇಳಿದಂತೆ ಕ್ರಮವಾಗಿ ತಿಳಿದು ನಂಬಿರಲು ಆಸ್ತಿಕ್ಯವೆಂಬುದು ಕೇಳು. ಹೀಗೆ ನಂಬಿದ್ದೆ ಆದರೆ ಆಸ್ತಿಕ್ಯ ಭಾವನೆ. ಮೊದಲು ಹೇಳಿದ ದೇವರಿದ್ದಾನೋ ಅನ್ನೋದು ನಿಮ್ಮದು ಆಸ್ತಿಕ್ಯ ಭಾವನೆ, ಭೂತ ಇದೆ ಅನ್ನೋದು ನಿಮ್ಮದು ಆಸ್ತಿಕ್ಯ ಭಾವನೆ. ಆದರೆ ಇಲ್ಲಿ ಶಾಸ್ತ್ರ ಪ್ರಮಾಣದಿಂದ ನಂಬುವುದು ಬೇಕೇ ಬೇಕು, ಆಸ್ತಿಕ್ಯ ಬೇಕೇ ಬೇಕು ಅಂತ. ಆಸ್ತಿಕ್ಯ, ಇದಕ್ಕೆ ಆಸ್ತಿಕ್ಯ ಅಂತ ಕರೀತಾರೆ. ಆಸ್ತಿಕ್ಯ ಅಂದ್ರೆ ನಂಬುಗೆ ಅಂತ ಅದರ ಅರ್ಥ, ಮತ್ತೇನಿಲ್ಲ. ನಂಬಿರಲು ಅದು ಆಸ್ತಿಕ್ಯವೆಂಬುದು ಕೇಳು. ಕಂಜದಳಾಂಬಕಿ, ಮೊದಲೇ ಹೇಳಿಯಾಗೈತೆ ಅದನ್ನು. ಕಂಜದಳಾಂಬಕಿ ಇನ್ನು ದಾನದ ಬಗ್ಗೆ ಹೇಳ್ತಾರೆ. ಧನ ಧಾನ್ಯ ವಸ್ತ್ರ ವಾಹನ ವನಿತಾದಿಗಳನ್ನು ನೀತಿಯೊಡಗದೆ ಸತ್ಪಾತ್ರ ಜನಕ್ಕೆ ಅನುರಾಗದಿಂದ ಈವುದೇ ದಾನವೆಂದೆನಿಪುದು ಮಿಸುನಿ ವಣ್ಣದ ಗಾತ್ರೆ. ಮಿಸುನಿ ವಣ್ಣದ ಗಾತ್ರೆ ನೋಡ್ರಿ, ಇಲ್ಲೊಂದು ಶಬ್ದ ಹಾಕಿರೋ, ಮಿಸುನಿ ವಣ್ಣದ ಗಾತ್ರೆ.
ಬಂಗಾರದಂತಹ ಮೈಯುಳ್ಳವಳೆ. ಯಾಜ್ಞವಲ್ಕ್ಯರಿಗೆ ಮಲವೆರಡರ ಬೆಸುಗೆ ಅನ್ನೋದು ಗೊತ್ತಿಲ್ಲೇನ? ಶರೀರ ಮಿಸುನಿ ವಣ್ಣದ ಗಾತ್ರಿ ಅಂತ ಇಲ್ಲಿ ಸಂಬೋಧನೆ ಮಾಡ್ಯಾರ. ಅಭಿಪ್ರಾಯ ಏನು ಅಂದ್ರೆ ಗುಣಗಳನ್ನು ಅಲ್ಲಿ ನೋಡ್ಯಾರಂತ, ಸದ್ಗುಣಗಳನ್ನು ಅಲ್ಲಿ ನೋಡಿದ್ದಾರೆ. ಶಾಸ್ತ್ರಕ್ಕಾಗಿ ನಿನ್ನನ್ನು ನೀನು ತೊಡಗಿಸಿಕೊಂಡಿಯಲ್ಲ, ನಿನ್ನ ಶರೀರ ಬಹಳಷ್ಟು ಸುಂದರವಾಗಿ ಕಾಣ್ತಾ ಇದೆ ನಡಕ ಅಂತಾರೆ. ಶರೀರ ಇದ್ದಾಗನ ಮನಸ್ಸ ಸೂಕ್ಷ್ಮ ಶರೀರ ಕೆಲಸ ಮಾಡ್ತದೆ. ಸ್ಥೂಲ ಶರೀರ ಇಲ್ಲ ಅಂದ್ರೆ ಸೂಕ್ಷ್ಮ ಶರೀರ ಕೆಲಸ ಮಾಡೋದಿಲ್ಲ. ಏನು ಇಟ್ಕೊಂಡು ಹೆಂಗೆ ಅಂದರು? ಇವು ಸಂಬೋಧನೆ ಭಾಳ ಮಜಾ ಇದಾವರು. ಏನು ಇಟ್ಕೊಂಡ್ರೆ ಅಂದ್ರೆ ಅಲ್ಲಿಗೆ ಹೋಗ್ಬೇಕು ನಾವು. ಶಾಸ್ತ್ರವನ್ನು ಅಧ್ಯಯನ ಮಾಡುವಂತಹ ಬುದ್ಧಿ ನಿನಗೆ ಯಾವಾಗ ಬಂದಿದೆಯಲ್ಲ, ಅವಾಗ ನನ್ನಲ್ಲಿ ಎಲ್ಲ ಸದ್ಗುಣಗಳು ತುಂಬಿಕೊಂಡಿವೆ. ಆದುದರಿಂದ ನೀನು ನನಗೆ ಬಹಳಷ್ಟು ಸುಂದರಿಯಾಗಿ ಕಾಣುತ್ತಿದ್ದೀಯಾ ಅಂತ ಹೇಳ್ತಾ ಇದ್ದಾರೆ. ಅವನೋ ಒಬ್ಬ ರಾಜ ಆಜ್ಞೆ ಮಾಡಿದಂತ, ಅತ್ಯಂತ ಸುಂದರವಾದ 2 ವರ್ಷದ ಮಗುವಿನನ್ನು ಕರೆದುಕೊಂಡು ಬಾ, ಅವನಿಗೆ ಬಹುಮಾನ ಕೊಡ್ತೀನಿ ಅಂತಂತ ಮಂತ್ರಿಗೆ. ಊರೆಲ್ಲ ಹುಡುಕಿದಂತ ಮಂತ್ರಿ ಅತ್ಯಂತ ಸುಂದರವಾದ ಮಗು ಸಿಗಲಿಲ್ಲಂತ. ಕೊನೆಗೆ ತನ್ನ ಮನ್ಯಾಗ ತನ್ನ ಮಗ ಇತ್ತಂತ ಅದನ್ನ ಎತ್ಕೊಂಡು ಬಂದಂತ. ಅತ್ಯಂತ ಸುಂದರವಾದ ಮಗು ಇದು ಅಂತ ತೋರಿಸ್ತಂತ. ಅದು ಕಾರ್ಗ ಇತ್ತು, ಮಗು ದೊಡ್ಡದಿತ್ತು. ಆವಾಗ ಸುಂದರವಾಗಿ ಯಾಕೆ ಕಂಡಿತಂದ್ರೆ ನನ್ನ ಮಗ ಅಂತ ಸುಂದರವಾಗಿ ಕಂಡಿತ್ತು. ಉಳಿದ ಮಕ್ಕಳು ಇದಕ್ಕಿಂತ ಎಷ್ಟೋ ಸುಂದರ ಇದ್ದು ಅಲ್ಲಿ ಸೌಂದರ್ಯ ಕಾಣಲಿಲ್ಲ ಅವಾಗ. ನೋಡ್ರಿ ನೀವು ವಿಚಾರ ಮಾಡ್ರಿ, ನಿಮಗೂ ಗೊತ್ತಾಕೈತಿ. ನಿಮಗೆ ಅತ್ಯಂತ ಹತ್ತಿರವಾದದ್ದು ಸುಂದರವಾಗಿ ಕಾಣ್ತದೆ, ಅದು ಕುರುಪಿ ಇರಲ್ಬೇಕಾದ್ರೆ. ಇನ್ನೊಂದು ಅತ್ಯಂತ ಸುಂದರವಾಗಿದ್ದರೂ ಕೂಡ ಅದು ಕುರೂಪಿಯಾಗಿ ಕಾಣ್ತದೆ. ಇದು ಮನುಷ್ಯನ ಸ್ವಭಾವ. ಆದರೆ ಇಲ್ಲಿ ಯಾಜ್ಞವಲ್ಕ್ಯರು ಗುಣಗಳನ್ನು ಇಟ್ಟುಕೊಂಡು ಈ ಮಾತನ್ನು ಹೇಳಿದ್ದಾರಲ್ಲದೆ, ಗುಣಗಳೇ ಸರ್ವಕ್ಕೂ ಭೂಷಣ, ಇದನ್ನ ಇಟ್ಕೊಂಡು ಹೇಳಿದ್ದಾರಲ್ಲದೆ ಸುಮ್ಮನೆ ಆ ವಯಸ್ಸಗಾಕಿಗೆ ಮಿಸುನಿ ವಣ್ಣದ ಗಾತ್ರಿ ಅಂತ ಯಾಕೆ ಹೇಳ್ತಾರೆ? ಏನು ಕೆಲಸ ಇದೆ? ಸದ್ಗುಣಗಳು ತವರು ಮಣಿಯಾಗಿದ್ದಳಕ್ಕೆ ಅದನ್ನು ಇಟ್ಟುಕೊಂಡು ಏನು ಮಾಡಕ್ಕೆ ಬಂದಿತ್ತು ಮಾನವ ಜನ್ಮ, ಅದನ್ನು ಮಾಡುವುದಕ್ಕೆ ನೀನು ಸಿದ್ಧಳಾಗಿದ್ದೀಯಲ್ಲ, ಆದುದರಿಂದ ನೀನು ಬಹಳಷ್ಟು ಸುಂದರಿಯಾಗಿದ್ದೀಯ ಅಂತ ಅಭಿಪ್ರಾಯ. ಮತ್ತೇನಿಲ್ಲ. ಮಿಸುನಿ ವಣ್ಣದ ಗಾತ್ರೆ ಸಂಬೋಧನ ಪ್ರಥಮ ನೋಡ್ರಿ ಅದನ್ನು ಮುಗಿಸ್ತಾರ. ಏನಂತಾರ? ಧನ ಧಾನ್ಯ. ಅಲ್ಲೊಂದು ಮಾತು ಬರೀತಾರ, ಅದನ್ನ ನೆನಪು ಮಾಡ್ತೇನೆ ನೋಡ್ರಿ. ನೀತಿಯೊಡಗದೆ ಅಂತ ಒಂದು ಮಾತು ಬರ್ತಾರೆ. ಧನ ಧಾನ್ಯ ಹಲೋ ಏನು ಬಂದು ಹಂಗ್ಯಾಕೆ ಮಾಡ್ತಾ ಇದ್ದು? ಧನ ಧಾನ್ಯ ವಸ್ತ್ರ ವಾಹನ ವನಿತಾದಿಗಳನ್ನು ನೀತಿಯೊಡಗದೆ, ಅದನ್ನು ಮರೆಯುವಂಗಿಲ್ಲ. ನೀತಿಯೊಡಗದೆ ಅನ್ನುವ ಮಾತು ಭಾಳ ಮುಖ್ಯ. ಸತ್ಪಾತ್ರ ಜನಕ್ಕೆ ಅನುರಾಗದಿಂದ ಈವುದೇ ದಾನವೆಂದು ಎನಿಪುದು. ಇದನ್ನು ದಾನ ಅಂತ ಕರೀತಾರೆ. ದಾತವ್ಯ ಮಿತಿಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ ಗೀತೆ. ಆದ್ರೆ ಇಲ್ಲಿ ಇನ್ನೊಂದಿಷ್ಟು ವಿಸ್ತಾರ ಮಾಡ್ಯಾರ, ಇದನ್ನು ಭಾಳ ಚಂದ ಮಾಡ್ಯಾರ. ಹಣದ ಅವಶ್ಯಕತೆ ಇರಬೇಕು ಅವಾಗ. ನೀ ಕೊಟ್ಟ ಹಣ ಸಾರ್ಥಕ ಆಗಬೇಕು, ಅವ ಸತ್ಪಾತ್ರ ಆಗಿರ್ಬೇಕು. ಅಂಥವನಿಗೆ ನೀನು ಸ್ವಲ್ಪ ಧನದ ಸಹಾಯವನ್ನು ಮಾಡು. ಕೊಡ್ತೀನಿ ಅಂಥೇಳಿ ಎಲ್ಲೆಲ್ಲೂ ಕೊಡಕ್ಕೆ ಹೋಗಬೇಡ. ಎಲ್ಲಾರ ಕೊಟ್ಟಂದ್ರೆ ಹುಚ್ಚಕ್ಕಿ. ಸತ್ಪಾತ್ರ ಅರಿ, ಅಲ್ಲಿ ನೀತಿ ಇರ್ತದೆ. ಸತ್ಪಾತ್ರ ಅಂದ್ರೆ ನೀತಿ. ಧನ ಧಾನ್ಯ ಒಂದಿಷ್ಟು ಕಾಳು ಕಡಿ ದಾನ ಮಾಡು. ಯಾಕೆ ಇದನ್ನು ಹೇಳ್ತಾರೆ ಅಂತ ಕೇಳಿದ್ರೆ, ಕೊಡುವ ಬುದ್ಧಿ ನಿನ್ನಲ್ಲಿ ಇತ್ತಂದ್ರೆ ಉದಾರಿ ಆಗ್ತಿ, ನಿನ್ನ ಮನಸ್ಸು ಶುದ್ಧ ಆಗ್ತಾ ಹೋಗ್ತದೆ ಅನ್ನೋ ಅಭಿಪ್ರಾಯ. ಧನ ಧಾನ್ಯ ವಸ್ತ್ರ. ಯಾವನಿಗೆ ವಸ್ತ್ರದ ಅವಶ್ಯಕತೆ ಇದೆಯೋ ಅವನಿಗೆ ಕೊಡು. ವಸ್ತ್ರದ ಅವಶ್ಯಕತೆ ಇಲ್ಲದಿದ್ದ ಅವನಿಗೇನು ಕೊಡೋದು ಬೇಕಾಗಿಲ್ಲ. ವೃಥಾ ವೃಷ್ಟಿ ಸಮುದ್ರೇಶು ವೃಥಾ ದೀಪೋ ದಿವಾಪಿಚ ವೃಥಾ ಸಮರ್ಥಸ್ಯ ದಾನಂ ವೃಥಾ ತೃಪ್ತಸ್ಯ ಭೋಜನಂ. ಹೊಟ್ಟೆ ತುಂಬಿದವನಿಗೆ ಹಾಕಿರಿ ಅಂತ ಬಂತದ್ದು ಊಟ. ಸಮುದ್ರದಾಗ ಮಳೆಯಾರಿ ಏನು ಉಪಯೋಗ? ಹಗಲು ದೀಪ ಹಚ್ಚಿಟ್ರಿ ಏನು ಉಪಯೋಗ? ಹಿಂಗೆಲ್ಲ ಕೇಳ್ಯಾರ. ಅಂದ್ರೆ ಸತ್ಪಾತ್ರದಲ್ಲಿ ದಾನ ಮಾಡು ಅನ್ನೋದು ಭಾಳ ಮುಖ್ಯ. ಯಾರಿಗೇನು ಅವಶ್ಯಕತೆ ಇದೆ ಅದನ್ನು ಕೊಡು. ಧನ ಧಾನ್ಯ ವಸ್ತ್ರ.
ವಸ್ತ್ರ ಆಯ್ತಲ್ಲ, ಬಟ್ಟೆ, ವಾಹನ, ಹಳೆ ಕಾಲದ ಕತೆ ವಾಹನ ಯಾನೆ ಅವ್ಗೆ ಯಾವಾಗಪ್ಪ ನಾ ನಡಿಲಿಕ್ಕೆ ಆಗೋದಿಲ್ಲ, ಅವಗೊಂದು ಕುದುರೆ ಕೊಂಡ್ಕೊಡು. ಅವು ಯೋಗ್ಯ ಇದ್ದಂದ್ರೆ ಕುದುರೆ ಕೊಂಡ್ಕೊಡು. ಮತ್ತು ಈಗೇನು ಕೊಡೋದು, ಆ 3 ಗಾಲಿ ಇವನ್ನ ಕೊಡ್ತಾರಲ್ಲ ಗೌರ್ಮೆಂಟ್ದವರು, ಅವನು ಕೊಡೋದು. ಈಗಿನ ಕಾಲಕ್ಕೆ ಅವನು ಹೊಂದಿಸೋದು. ಇಲ್ಲಿ ವನಿತೆ ಆದಿ ಪದ ಹಾಕ್ಯಾರ. ಇದೊಂದು ಮುಖ್ಯ ಇದೆ, ವನಿತೆ ಅನ್ನೋದು. ಅದಕ್ಕೆ ನೆನಪು ಮಾಡಿದ್ದೀನಿ. ವನಿತೆ ಅಂದ್ರೆ ಹೆಣ್ಣು ಅಂತ ಇಷ್ಟೇ ಅರ್ಥ ತಗೊಳ್ರಿ. ನೀವು ನಿಮ್ಮ ಮಗಳನ್ನು ಕೊಡುವಾಗ ಯೋಗ್ಯ ವರ್ಣನ್ನು ನೋಡಿ ಕೊಡ್ತೇರೋ, ಏನು ಅಯೋಗ್ಯನಿಗೆ ಕೊಡ್ತೇರೋ ಅಂದರೆ ಯೋಗ್ಯ ವರ್ಣನ್ನು ನೋಡಿ ಕೊಡ್ತೀರಿ. ಹಾಗೆ ಪುರಾಣದ ಕತೆ ತರಬೇಡ್ರಿ. ಇಲ್ಲಿ ವನಿತೆಯನ್ನು ಬೇಡಿದೆಡೆ ಇವೆ, ಧನವನ್ನು ಬೇಡಿದೆಡೆ ಇವೆ, ಮನವನ್ನು ಬೇಡಿದೆಡೆ ಇವೆ, ಬೇಡು ಬೇಡು ಎಲೆ ಹಂದೆ ಅಂತ ಬಸವಣ್ಣವರು ಹಾಡ್ಯಾರ ಒಂದು ಕಡೆ. ಅವನು ತರಬೇಡ್ರಿ. ಇಲ್ಲಿ ಏನಂತ ಕೇಳಿದ್ರೆ, ಇಲ್ಲಿ ವನಿತೆ ಅಂತೂ ಬರ್ತಾರೆ. ಕನ್ಯಾದಾನ ಮಾಡೋದಂತ ಅರ್ಥ ಇದೆ ಶಾಸ್ತ್ರದಲ್ಲಿ. ಕನ್ಯಾದಾನ ಅಂತ ಅರ್ಥ ಇದೆ. ಮಗಳನ್ನು ಕೊಡೋದು ಲೋಕಾರೂಢಿ ಮಾತು ನೆಮ್ತು. ಕನ್ಯೆಯನ್ನು ದಾನ ಮಾಡಬೇಕು. ಯಾಕೆ ಅದನ್ನು ಬರ್ತಾರಂದ್ರೆ ಅವ್ರ ಕಾಲದಾಗ ಇಂದು ನೀವು ಹೆಂಗೆ ವರ ತಗೊಳ್ತೀರಿ ಹಂಗೆ ತೆರ ತಗೊಳ್ತಿದ್ರಾಗ. ಹೆಣ್ಣು ಮಕ್ಕಳಿಗೆ ತೆರ ಕೊಡಬೇಕಾಗಿತ್ತು. ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು, ಪುರುಷರ ಸಂಖ್ಯೆ ಹೆಚ್ಚಿತ್ತು. ನಿಜಗುಂಡ್ರ ಕಾಲದಾಗ ಅಲ್ಲಿಗೆ 100 ವರ್ಷದ ಹಿಂದೆ ಹೋದ್ರೆ ಇತ್ತಿದ್ದು, 100 ವರ್ಷದ ಹಿಂದೆ ಹೋದ್ರೆ ಈ ಕತೆ ಇತ್ತು. ಇನ್ನು 1200 ವರ್ಷದ 800 ವರ್ಷದ ಆಚೆ ಕಡೆ ಹೋದಾಗ ಏನಿರಬೇಕು, ತೊಟ್ಟಲ್ಗೆ ಬಾಸಿನ ಕಟ್ತಿದ್ರಂತ. ಯಾಕಂದ್ರೆ ನಾಳೆ ನನ್ನ ಮಗ್ಗ ಈಕಿನ ಕೊಡಲೇಬೇಕು ನೀವು ಅಂತ ತೊಟ್ಟಲ್ಗೂ ಭಾಷೆನ ಕಟ್ತಿದ್ರಂತ. ಅವಾಗ ತೆರ ತಗೊಳ್ತಿದ್ರು. ಇನ್ನು ಹೇಗೆ ವರದಕ್ಷಿಣೆ ನೀವು ತಗೊಳ್ತೀರಿ ಹಾಗೆ. ಆ ತೆರ ತೆಗೆದುಕೊಳ್ಳದೆ ಕನ್ಯೆಯನ್ನು ಕೊಡುವುದು ವನಿತೆ, ಅದು ದಾನ. ಕನ್ಯಾದಾನ ಅಂತ ಇದೆ. ನೀವು ಊಟ ಹಾಕ್ತಿರಲ್ಲ, ಅದು ದಾನವೇ. ಊಟ ಹಾಕ್ತೀರಿ, ಅದು ದಾನವೇ. ಹಾಗೆ ಕನ್ಯಾದಾನ, ಅಲ್ಲಿ ಸತ್ಪಾತ್ರ ಹರಿತ್ರೆ ಅವ ಒಬ್ಬ ಕೊಡೋಕ ದಾನ, ಅವ ಕೊಡ್ತೇವಂದ್ರೆ ಯೋಗ್ಯ ಅಲ್ಲ. ಅದಕ್ಕೆ ನಿಮ್ಮ ಮಗಳನ್ನು ಕೊಡುವಾಗ ಹೇಗೆ ವಿಚಾರಿಸುತ್ತೀರಿಯೋ ಹಾಗೆ ವನಿತೆಯನ್ನು ಕೊಡುವಾಗ ಅಂದ್ರೆ ಮಗಳನ್ನು ಕೊಡುವಾಗಂತೆ ಅರ್ಥ ಮಾಡೋಣ. ಇದಕ್ಕೆ ನಾವು ವನಿತೆ ಅಂದ್ಕೊಳ್ಳಿ ಹೆಂಡತಿಯನ್ನು ಕೊಡೋದು ಅಂತ ಅರ್ಥ ಮಾಡೋದು ಬೇಡ. ಅವೆಲ್ಲ ಪುರಾಣದ ಕಥೆ ಅಂತ ಹೇಳಿದ್ನ. ಅವನ್ನ ಈಗಿನ ಕಾಲಕ್ಕೆ ಹೊಂದಿಸುವುದು ಯೋಗ್ಯ ಅಲ್ಲ. ಯಾಕಂದ್ರೆ ಯುಗ ಧರ್ಮ ಭಿನ್ನ ಭಿನ್ನ ಇರ್ತಾವ, ಅದಕ್ಕೆ ಹೊಂದಿಸುವುದು ಯೋಗ್ಯವಲ್ಲ. ವನಿತೆ ಆದಿಗಳನ್ನು ಇನ್ನೂ ಏನಾದರೂ ಕೊಡುವ ಪ್ರಸಂಗ ಬಂದ್ರೆ ನೀರು ಕೂಡ ಕೊಡ್ಬೇಕಾಕೈತೆ. ಒಮ್ಮೆ ರಂತಿದೇವ ತನ್ನಲ್ಲಿದ್ದದ್ದೆಲ್ಲವನ್ನೂ ದಾನ ಮಾಡಿದ. ಕೊನೆಗೆ ಏನೂ ಇಲ್ಲ ಅಂದಮೇಲೆ ನೀರು ದಾನ ಮಾಡ್ಲಿಕ್ಕೆ ಆರಂಭ ಮಾಡಿದ. ಕತೆ ಬರ್ತದೆ ರಂತಿದೇವ. ಹೀಗಿರುವುದರಿಂದ ಆದಿಗಳನ್ನು ಅಂದ್ರೆ ಇನ್ನುಳಿದ ಪದಾರ್ಥಗಳನ್ನು ನೀತಿಯುಡಗದೆ, ನೀತಿಯನ್ನು ಮೀರದೆ, ಇದು ಭಾಳ ಮುಖ್ಯ ಅಂತ ಹೇಳಿದೆನ್ನ. ನೀತಿಯುಡಗದೆ ಸತ್ಪಾತ್ರ ಜನಕ್ಕೆ, ಯಾರು ಸತ್ಪಾತ್ರರೂ ಆಗಿದ್ದಾರೆಯೋ ಅಂತಹ ಜನಕ್ಕೆ ಅನುರಾಗದಿಂದ, ಬಹಳಷ್ಟು ಪ್ರೀತಿಯಿಂದ, ಅನುರಾಗದಿಂದ ಅಂದ್ರೆ ಬಹಳಷ್ಟು ಪ್ರೀತಿಯಿಂದ ಹಿತವಚನವೇ ತೊಡವೆನಿಪ ದಾನವನು. ನಿಜಗೊಂಡ್ರು ಹಿತವಚನವೇ ತೊಡವೆನಿಪ ದಾನವನು. ಕೊಡುವಾಗ ಪ್ರೀತಿಯಿಂದ ಕೊಡು, ಅದು ನಿಜವಾದ ದಾನ ಆಗ್ತದೆ. ಎಷ್ಟು ಕಾಡ್ತಿರೋ ಮಾರಾಯ ತೊಗೊಂಡು ಹೋಗ್ರಿ ಅಂತಂತ ಏನು ಕೊಡಬೇಡ್ರಿ, ಪ್ರೀತಿಯಿಂದ ಕೊಡ್ರಿ. ಇಲ್ಲಾಂದ್ರೆ ಇಲ್ಲಂತ ಹೇಳಿಬಿಡ್ರಿ, ಏನು ತಕರಾರಿಲ್ಲ. ಅದಕ್ಕಾಗಿ ಅಂದರು ನೀತಿಯುಡಗದೆ ಸತ್ಪಾತ್ರ ಜನಕ್ಕೆ ಅನುರಾಗದಿಂದೆ ಬಹಳಷ್ಟು ಪ್ರೀತಿಯಿಂದೆ ಈವುದೇ ಕೊಡುವುದೇ ದಾನವು ಎಂದು ಎನಿಪೋದು. ಇದಕ್ಕೆ ದಾನವು ದಾನ ಮಾಡೋದು ಅಂತ ಹೇಳ್ತಾರೆ. ಮಿಸುನಿ ಬಣ್ಣದ ಗಾತ್ರಿ ಅಂತಂದು ಹೇಳಿ ಆಗೈತಿ. ಇದು ನಿಯಮದಲ್ಲಿ ಕೆಲವು ಅಂಗಗಳನ್ನು ಹೇಳಿದ್ರು. ಈಗ ದಾನ 4 ಹೇಳಿದರು. ನೋಡೋಣ ಮುಂದಿಂದು ಒಂದು ಸೂತ್ರ ತಗೊಳ್ಳೋಣ. ಪೂಜೆ ಹೇಳ್ತಾರೆ. ಈಗ ಶಿವನೇ ತಾನೆಂದು ಮಾನಸದಳು ಪೂಜಿಸದವನಿಗೆ ಭವಬಂಧವು ಅಳಿವುದೇ. ಇಲ್ಲಿ ಶಿವಶಬ್ದ ಅಂತಿದೆ. ಶಿವಂ ಶಾಂತಂ ಅದ್ವೈತಂ ಹಿ ಅಂತ ಉಪನಿಷತ್ತಿನಲ್ಲೂ ಕೂಡ ಈ ಶಬ್ದ ಬರ್ತದ. ಮಂಗಲಮಯವಾದ ತತ್ವ. ಅದನ್ನು ಶಿವಶಬ್ದ ಇಲ್ಲಿ ನಿಜಗೊಂಡ್ರು ಸಹಜವಾಗಿ ಶಿವಶಬ್ದ ಬಹಳಷ್ಟು ಕಡೆ ಬಳಸಿದ್ದಾರೆ, ತಪ್ಪೇನಲ್ಲ. ಆ ಶಿವಶಬ್ದ ಬಳಸಿದ್ದರಿಂದ ಅವರು ಒಂದು ಜಾತಿಗೆ ಒಳಪಟ್ಟವರು ಅಂತ ಅರ್ಥ ಮಾಡಬೇಡ್ರಿ. ಮಂಗಲಮಯವಾದ ತತ್ವವೇ ಶಿವ.
ಪೂಜೆ ಮಾಡೋದು. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ, ಒಂದೇ ಆತ್ಮತತ್ವವನ್ನು ವಿಪ್ರರು ಅಧ್ಯಯನ ಮಾಡಿದವರು ಬಹುಧಾ ವದಂತಿ ಅನೇಕ ಹೆಸರುಗಳಿಂದ ಕರೆಯುತ್ತಾರೆ ಅಂತ. ಬ್ರಹ್ಮ ವಿಷ್ಣು ರುದ್ರ ಬೇರೆ ಬೇರೆ ಅಲ್ಲ, ಅವರು ಒಬ್ಬನೇ ಕರೆ ಭಿನ್ನ ಭಿನ್ನಾಗಿ ಕರೀತಾರೆ. ಒಬ್ಬ ವಿಷ್ಣು ಅಂದ್ರೆ ಸಮಾಧಾನ ಆಗ್ತದೆ, ಒಬ್ಬ ರಾಮ ಅಂದ್ರೆ ಸಮಾಧಾನ ಆಕತ್ತೆ, ಒಬ್ಬನಿಗೆ ಶಿವ ಅಂದ್ರೆ ಸಮಾಧಾನ ಆಕತ್ತೆ, ಒಬ್ಬನಿಗೆ ಶಂಕರ ಅಂದ್ರೆ ಸಮಾಧಾನ ಆಗ್ತದೆ. ಅವರವರ ಬುದ್ಧಿಗೆ ತೋಚಿದಂತೆ ಹೆಸರುಗಳನ್ನು ಇಟ್ಟುಕೊಂಡಿದ್ದಾರೆ. ಇಲ್ಲಿ ಪರಮಾತ್ಮನನ್ನು ಪೂಜೆ ಮಾಡ್ಬೇಕು ನಾವು. ಶಿವಶಬ್ದದಿಂದ ಪರಮಾತ್ಮ ಅಂತ ತಗೊಳ್ರಿ. ಪರಮಾತ್ಮ ಅಂತ ತಗೊಂಡಾಗ ನಿಮ್ಮ ಬುದ್ಧಿಗೆ ತೋಚಿದಂತೆ ನೀವು ವಿಷ್ಣುವರ ಅನ್ರಿ, ಬ್ರಹ್ಮರ ಅನ್ರಿ, ಶಂಕರ ಅನ್ರಿ, ಶಿವರ ಅನ್ರಿ, ಯಾರನ್ನ ಅವರು ಅನ್ರಿ ನೀವು. ಆದ್ರಲ್ಲಿ ನಿಜಗುಣರು ಶಿವಶಬ್ದವನ್ನು ಹೆಚ್ಚು ಬಳಸುವುದಕ್ಕೆ ಕಾರಣ ಏನು ಅಂತ ಒಂದು ಸಂದರ್ಭದಲ್ಲಿ ಒಬ್ಬರು ಏನು ಮಾತಾಡಿದರು, ಅವರು ವೀರಶೈವರು ಅದಕ್ಕೆ ಶಿವಶಬ್ದನ ಹೆಚ್ಚಿಗೆ ಬಳಸಿದ್ದಾರೆ. ವಿಶಾಲಮತಿಗಳು ಶಿವಭಕ್ತಿಯುಕ್ತರಾಗಿರೇ, ಕಾಲ ಕರ್ಮ ಮಾಯೆ ಎಂಬುವನ್ನು ಗೆಲ್ಲಬಹುದು ಅನ್ನೋ ಪದ್ಯದಲ್ಲಿ ವಿಶಾಲಮತಿಗಳು ಶಿವಭಕ್ತಿಯುಕ್ತರಾಗಿರೇ. ಆವಾಗ ಪ್ರವಚನದಲ್ಲಿ ನಡೆದದ್ದು ಸುಮ್ಮನೆ ಎರಡು ಮಾತು ಹೇಳ್ತೇನೆ. ಶಿವಶಬ್ದಕ್ಕೆ ಕೇವಲ ಕೈಲಾಸಾಧಿಪತಿ ಅಂತ ಅರ್ಥ ಮಾಡಿದರೆ, ವಿಶಾಲಮತಿಗಳು ಅನ್ನೋದಕ್ಕೆ ಏನು ಹೇಳೋದು? ವಿಶಾಲಮತಿಗಳು ಅಂದ್ರೆ ಎಲ್ಲರಲ್ಲಿ ಸಮಾನವಾದ ಬುದ್ಧಿಯನ್ನು ಇಟ್ಟುಕೊಂಡವರು ವಿಶಾಲಮತಿಗಳು. ಕೆಲವು ಜನ ವೈಷ್ಣವರಿದ್ದಾರೆ, ಕೆಲವು ಜನ ಶಾಕ್ತೇಯರಿದ್ದಾರೆ, ಕೆಲವು ಜನ ಶಿವೋಪಾಸಕರಿದ್ದಾರೆ. ಹಾಗಾದ್ರೆ ಇದು ಆಕುಂಚಿತ ಆಯ್ತಲ್ಲ ಶಾಸ್ತ್ರ. ವಿಶಾಲಮತಿಗಳು ಅನ್ನೋ ಶಬ್ದ ಕೆಟ್ಟು ಹೋಯ್ತಲ್ಲ. ಅದಕ್ಕೆ ಶಿವಶಬ್ದಕ್ಕೆ ಮಂಗಲಮಯವಾದ ತತ್ವ ಅಂತ ಅರ್ಥ ಮಾಡಿದರೆ ಯೋಗ್ಯ ಆಗ್ತದ ಅಂತ ಒಬ್ಬರು ಉತ್ತರ ಕೊಟ್ಟರು. ಒಬ್ರು ಏನಂದ್ರು, ಅವರು ವೀರಶೈವ ಜಾತಿಯಲ್ಲಿ ಹುಟ್ಟಿದ್ರಿಂದ ಶಿವಶಬ್ದ ಬಳಸಿದ್ರೆ ಅವ್ರು ಶಿವೋಪಾಸಕರಾಗಿದ್ರು ಅಂದ್ರೆ ಅವರು. ಅದಕ್ಕೆ ಇನ್ನೊಬ್ರು ಏನು ಮಾಡಿದ್ರು ಉತ್ತರ ಕೊಡುವಾಗ, ಹಾಗೆ ಅರ್ಥ ಮಾಡಿದ್ರೆ ವಿಶಾಲಮತಿಗಳು ಅನ್ನೋದು ಕೆಟ್ಟು ಹೋಗ್ತದೆ, ಹಾಗೆ ಮಾಡಬೇಡ್ರಿ. ನಿಜಗುಣ ಶಿವಯೋಗಿಗಳನ್ನು ಬಾವ್ಯಾಗಿರೋ ಕಪ್ಪಿ ಮಾಡಬೇಡ್ರಿ. ಅವರು ಸಮುದ್ರದಲ್ಲಿದ್ದವರು, ಎಲ್ಲರನ್ನು ಸಮಾನವಾಗಿ ನೋಡಿದವರು. ಹೀಗಿರುವುದರಿಂದ ವಿಶಾಲಮತಿಗಳು ಅಂದ್ರೆ ಎಲ್ಲ ಮತಾಭಿಪ್ರಾಯಗಳನ್ನು ಒಪ್ಕೊಂಡವರು. ಮತ್ತು ಇಲ್ಲಿ ಶಿವಶಬ್ದನ ಯಾಕೆ ಬಳಸಿದ್ರು ಅಂತ ಕೇಳಿದ್ರೆ, ಇದು ಏನಂತಾರಂದ್ರೆ ಅಶೋಕ ವನಿಕನ್ ನ್ಯಾಯ ಅಂತ ಒಂದು ನ್ಯಾಯ ಬಳಸ್ತೀವಿ ನಾವು. ಅಶೋಕ ವನಿಕನ್ ನ್ಯಾಯ. ಸೀತಾದೇವಿಯನ್ನು ಕದ್ದುಕೊಂಡು ಹೋಗಿರುವ ರಾವಣ ಅಶೋಕ ವನದಲ್ಲಿ ಇಡ್ತಾನಕ್ಕೆನ್ನು. ಯಾವನೋ ಕೇಳಿದಂತ, ಅಶೋಕ ವನದಾಗ ಯಾಕೆ ಇಟ್ಟ? ಬೇರೆ ಕಡೆ ಇಡಬೇಕಾಗಿತ್ತು. ಬೇರೆ ಕಡೆ ಇಟ್ಟಿದ್ರೆ ಅಲ್ಯಾಕೆ ಇಟ್ಟ? ಅಲ್ಯಾಕೆ ಇಟ್ಟ? ಮತ್ತೊಂದು ಬರುವುದಿಲ್ಲ. ಈಗ ಅಶೋಕ ವನದಾಗ ಯಾಕೆ ಇಟ್ಟ ಅಂತ ಕೇಳಿದ ಹಾಗೆ ಅರಮನೆಯಲ್ಲೇ ಇಟ್ಟ ಅಂತ ಇಟ್ಕೊಳ್ಳೋಣ. ಅರಮನೆಯಲ್ಲಿ ಯಾಕೆ ಇಟ್ಟ? ಎಲ್ಲಿಟ್ರು ಇದೊಂದು ಪ್ರಶ್ನೆ ಮಾಡ್ತಾರಲ್ಲ ಇವರು. ಹಂಗೆ ಇಲ್ಲಿ ಶಿವಶಬ್ದನ ಯಾಕೆ ಬಳಸಿರು, ವಿಷ್ಣು ಶಬ್ದ ಯಾಕೆ ಬಳಸಬಾರ್ದು ಅಂತ ಕೇಳಿದರೆ, ಯಾವುದೋ ಒಂದು ಶಬ್ದ ಬಳಸ್ಬೇಕಾಗ್ತದೆ. ಅದರಲ್ಲಿ ಶಿವಶಬ್ದದ ಮಹತ್ವ ಭಾಳ ಇದೆ. ನಿಮಗೆ ಹೇಳೋದಂದ್ರೆ, ಶಿವಂ ಶಾಂತಂ ಭದ್ರಂ ಶಿವಂ ಶಾಂತಂ. ಅಮರಕೋಶವು ಕೂಡ ಶ್ರೇಯಸಂ ಭದ್ರಂ ಶಿವಂ ಶಾಂತಂ ಅಂತ ಹೇಳ್ತದೆ. ಶ್ರೇಯಸಂ ಭದ್ರಂ ಇವೆಲ್ಲ ಪರ್ಯಾಯ ಪದ. ಅದಕ್ಕಾಗಿ ಶಿವಶಬ್ದದಲ್ಲಿ ಮಹತ್ವ ಇದೆ. ಇನ್ನು ವಿಷ್ಣು ಶಬ್ದ ಕಟ್ಟು ಬರ್ತೇನೆ. ಉಪನಿಷತ್ನಲ್ಲಿ ವಿಷ್ಣು ಶಬ್ದ ಭಾಳ ಬರ್ತದೆ. ವಿಷ್ಣು ಶಬ್ದ ವೈಕುಂಠವಾಸಿ ಅಂತಲ್ಲ, ವ್ಯಾಪಕವಾಗಿರೋ ಚೈತನ್ಯ ಅಂತ ಅರ್ಥ ಇದೆ ವಿಷ್ಣು ಶಬ್ದಕ್ಕೆ. ಇಲ್ಲಿ ಶಿವಶಬ್ದಕ್ಕೆ ಮಂಗಲ ಅಂತ ಅರ್ಥ ಇದೆ. ಅದಕ್ಕೆ ಮಂಗಲವಾದ ತತ್ವವನ್ನು ಪೂಜೆ ಮಾಡುವಂತ ಇಲ್ಲಿ ಅಭಿಪ್ರಾಯ. ನೀ ಒಂದು ಮೂರ್ತಿ ಮಾಡ್ಕೋ, ಏನಾದರೂ ಮಾಡ್ಕೋ, ಅಲ್ಲಿ ಮಂಗಲಾತ್ಮಕವಾದ ತತ್ವ ಅಂತ ತಿಳಿದುಕೊಂಡು ಪೂಜಿಸು ಅನ್ನುವ ಅಭಿಪ್ರಾಯ ಇಲ್ಲಿ. ಆದುದರಿಂದ ಇಲ್ಲಿ ಶಿವ ಅಂತಿದೆಯಲ್ಲ, ಶಿವನೇ ತಾನೆಂದು, ಶಿವನೇ ತಾನೆಂದು ಇದು ಅಹಂಗ್ರಹ ಉಪಾಸನೆ, ಪ್ರತೀಕ ಉಪಾಸನೆ ಅಲ್ಲ, ಅಹಂಗ್ರಹ ಉಪಾಸನೆ. ಶಿವನೇ ತಾನೆಂದು ಮಾನಸದಳು, ಮಾನಸದಳು ಅಂತ ಬರೀತಾರೆ ನೋಡ್ರಿ, ಮನಸ್ಸಿನಲ್ಲಿ ಪೂಜಿಸದವನಿಗೆ ಭವಬಂಧವು ಅಳಿಯುವುದೇ. ಯಾವನು ಈ ರೀತಿ ಮನಸ್ಸಿನಲ್ಲಿ ಮಂಗಲಮಯವಾದ ತತ್ವವನ್ನೇ ಕುರಿತು ಚಿಂತನೆ ಮಾಡುತ್ತಾನೆಯೋ ಅವನು ಶಿವಪೂಜಕ. ಅಂಥವನಿಗೆ ಭವಬಂಧದ ನಾಶ ಆಗ್ತದಂತ ಸಾಮಾನ್ಯವಾದ ಅರ್ಥ. ನೋಡೋಣ ಮುಂದೆ. ತನು ವಚೋ ಮಾನಸವು ಇನಿತರಿಂದ ಈಶ್ವರ ಅರ್ಚನೆ ಮೂರು ತೆರನಲ್ಲಿ ಕ್ರಮದಿಂದ ವನಿತೆ ಕನಿಷ್ಠ ಮಧ್ಯಮ ಉತ್ತಮವೆನಿಸಿ ಭಜನೆ
ನುತಿ ಚಿಂತನೆ ವಿಡಿದಿರಕು. ಇಲ್ಲಿ 3 ಥರ ಹೇಳ್ತಾರೆ ಪೂಜಾ. ಶರೀರದಿಂದ ಮಾಡುವ ಪೂಜಾ, ವಾಣಿಯಿಂದ ಮಾಡುವ ಪೂಜಾ, ಮನಸ್ಸಿನಿಂದ ಮಾಡುವ ಪೂಜಾ. 3 ಹೇಳ್ತಾರೆ. ತನು ಮನೋ ಮಾನಸವು ಇನಿತರಿಂದ, ಈ 3ರಿಂದ ಈಶ್ವರ ಅರ್ಚನೆ, ಈಶ್ವರನ ಪೂಜೆ 3 ತೆರನಲ್ಲಿ ಕ್ರಮದಿಂದ, 3 ತೆರನಲ್ಲಿ ಕ್ರಮವಾಗಿ ಶರೀರ ಮನಸ್ಸು, ಶರೀರ ವಾಣಿ ಮನಸ್ಸು. ವನಿತೆ ಕ್ರಮವಾಗಿ ಹಾಗೆ ಶರೀರದಿಂದ ಮಾಡಿದರೆ ಕನಿಷ್ಠ, ಆಮೇಲೆ ವಾಣಿಯಿಂದ ಮಾಡಿದರೆ ಮಧ್ಯಮ, ಮನಸ್ಸಿನಿಂದ ಮಾಡಿದರೆ ಉತ್ತಮವೆನಿಸಿ. ಅದಕ್ಕೆ ಹೇಳ್ತಾರೆ ಶರೀರದಿಂದ ಏನು ಮಾಡೋದು ಅಂದ್ರೆ ಸೇವಾ ಮಾಡೋದು. ಭಜನೆ ಅಂದ್ರೆ ತಾಳ ಹಿಡ್ಕೊಂಡು ಕುಂತ್ಕೊಂಡು ಭಜನೆ ಮಾಡೋದು ಅಂತ ಏನು ಅರ್ಥ ಅಲ್ಲ, ಸೇವಾ ಅಂತ ಅರ್ಥ ಇದೆ. ಭಜ ಸೇವಾಯಾಮ್ ಅನ್ನುವ ಧಾತುವಿನಿಂದ ನಿಷ್ಪನ್ನವಾದ ಶಬ್ದ ಭಜನೆ ಅಂತ ಕರೆಸ್ಕೊಳ್ತದೆ. ಭಜನೆ ಇದು ಹೊರಗಿನ ಅರ್ಚನೆ, ಒಂದು ಮೂರ್ತಿ ಇಟ್ಕೊಂಡು ಅರ್ಚನೆ ಮಾಡುವಂಥದ್ದು. ಮೂರ್ತಿ ಇಟ್ಕೊಂಡು ಇಲ್ಲಿ ಶರೀರದಿಂದ ಹೂವು ಹಣ್ಣು ಹಂಪಲ ಏನೇನು ಮಾಡ್ತೇವಲ್ಲ ಇದೆ ಮೂರ್ತಿ ಇಟ್ಕೊಂಡು ಮಾಡುವುದು ಭಜನೆ. ಆಮೇಲೆ ವಾಣಿಯಿಂದ ನುತಿ, ಪರಮಾತ್ಮನನ್ನು ಸ್ತೋತ್ರ ಮಾಡೋದು, ವಾಣಿಯಿಂದ ನುತಿ. ಚಿಂತನೆ, ಮನಸ್ಸಿನಿಂದ ಚಿಂತನೆ. ವಾಣಿಯಿಂದ ಹಾಡುವುದು ಹೊಗಳುವುದು ಅಂತ, ವಾಣಿಯಿಂದ ಸ್ತೋತ್ರ ಮಾಡೋದು, ಹಾಡುವುದು, ಪರಮಾತ್ಮನ ಹೊಗಳುವುದು. ವಿಡಿದಿರ್ಕು, ಇವನ್ನ ಹಿಡ್ಕೊಂಡ್ರೆ 3 ಆದವು. ನೋಡೋಣ ಮುಂದೆ ಏನಾಕೈತೆ, ಮುಂದೆ ಹೇಳ್ತಾರೆ. ಇಲ್ಲಿ ಸದ್ಯಕ್ಕೆ ಕನಿಷ್ಠ ಮಧ್ಯಮ ಉತ್ತಮವೆನಿಸಿ. ಯಾವುದು ಶರೀರದಿಂದ ಮಾಡುವುದು ಕನಿಷ್ಠ, ವಾಣಿಯಿಂದ ಮಾಡುವುದು ಮಧ್ಯಮ, ಮನಸ್ಸಿನಿಂದ ಮಾಡುವುದು ಉತ್ತಮ ಪೂಜೆ. ಇದು 3 ಪೂಜೆ ಉತ್ತಮ. ಚಿಂತನೆ ವಿಡಿದಿರ್ಕು, ನುತಿ ಭಜನೆ, ನುತಿ ಚಿಂತನೆ ವಿಡಿದಿರ್ಕು, ಅದನ್ನು ಕ್ರಮ ಮಾಡಿದರು. ಶರೀರದಿಂದ ಮಾಡೋದು ಭಜನೆ, ವಾಣಿಯಿಂದ ಮಾಡುವುದು ನುತಿ, ಮನಸ್ಸಿನಿಂದ ಮಾಡುವುದು ಚಿಂತನೆ ವಿಡಿದಿರ್ಕು ಅಂತ 3 ಹೇಳಿದರು. ಇಲ್ಲಿ ಪೂಜಾ ಮಾಡೋದು 3 ಭಾಗ ಮಾಡಿದರು. 3 ಭಾಗ ಮಾಡಿ ಪರಮಾತ್ಮನ ಯಾಕೆ ಪೂಜಾ ಮಾಡಬೇಕು ಅಂತ ಒಂದು ಪ್ರಶ್ನೆ ಮಾಡಿಕೊಳ್ಳೋನಿಲ್ಲ. ಸುಮ್ಮನೆ ಒಂದು ಪ್ರಶ್ನೆ ಮಾಡಿಕೊಂಡ್ರೆ ಬಹಳಷ್ಟು ಬೆಲೆ ಬಾಳುವ ಮಾನವ ಶರೀರ ಕೊಟ್ಟ. ಅದರಲ್ಲಿ ಮನುಷ್ಯತ್ವವನ್ನು ಕೊಟ್ಟ. ಮೊನ್ನೆ ಒಂದು ಸಂದರ್ಭದಲ್ಲಿ ಬಂದದ್ದು ಮನುಷ್ಯತ್ವ. ಮನುಷ್ಯರೆಲ್ಲರಲ್ಲಿಯೂ ಮನುಷ್ಯತ್ವ ಇಲ್ಲ ಅಂತ ಸಹಜವಾಗಿ ಶಾಸ್ತ್ರದಲ್ಲಿ ಬರುವಂಥ ಮಾತು. ಪಶುತ್ವ ಇದೆ ಅಂತ ಬರೆದ್ದಾರೆ. ಯಾರಲ್ಲಿ ಅಧ್ಯಾತ್ಮ ಸಾಧನೆ ಮಾಡುವ ಗುಣಗಳವೇ ಇಲ್ಲವೋ, ಸ್ಥೂಲವಾಗಿ ಹೇಳಿಬಿಡೋಣ, ಯಕ್ಷಾಂನ ವಿದ್ಯಾನ ತಪೋನ ದಾನಂ ಜ್ಞಾನಂನ ಶೀಲಂನ ಗುಣೋಣ ಧರ್ಮ, ಈ ಪೂರ್ವದಲ್ಲಿ ಹೇಳಿಯಾಗೈತೆ ಅದನ್ನು. ಯಾರಲ್ಲಿ ಮಾನವರಾಗಿ ಹುಟ್ಟಿದ ಮೇಲೆ ತನ್ನ ಸ್ವರೂಪವನ್ನು ತಿಳಿದುಕೊಳ್ಳಬೇಕೆಂಬುವ ಇಚ್ಛೆಯೇ ಇಲ್ಲವೋ, ಕೇವಲ ಹೊರಗಿನ ಪದಾರ್ಥಗಳಲ್ಲಿಯೇ ಮುಳುಗಿ ಒಂದು ದಿನ ಬಿದ್ದು ಹೋದರೆ ಅವರನ್ನ ಏನಂತ ಕರೀತಾರಂದ್ರೆ ಭೂಮಿಗೆ ಭಾರ ಆದವರು ಅಂತ ಕರೀತದೆ ಶಾಸ್ತ್ರ. ಭುವಿಭಾರಭೂತಾಹ, ಯಾರು ಕೇವಲ ಪ್ರಾಪಂಚಿಕ ವಿಷಯಗಳಲ್ಲಿ ಮುಳುಗಿದವರು. ದ್ವಿಪಾದ ರೂಪೇಣ ಮೃಗಾಶ್ಚರಂತಿ, 2 ಪಾದದ ಪಶುಗಳಿವು ಅಂತ ಕರೆದ್ದಾರೆ. ಅಧ್ಯಾತ್ಮದ ಕಡೆ ಒಂದಿಷ್ಟಾದರೂ ಮನಸ್ಸು ಬೇಕು. ನಾನಂದ್ರೆ ಯಾರು? ದಾನ ಧರ್ಮ ಜಪ ತಪ ಹೋಮ ಹವನ ಸಜ್ಜನ ಗೋಷ್ಠಿ ಇವು ಎಲ್ಲವುಗಳಲ್ಲಿ ತೊಡಗಿಕೊಳ್ಳುವಂತಹ ಬುದ್ಧಿ ಯಾರಲ್ಲಿದೆ ಅವರು ಮನುಷ್ಯತ್ವ ಉಳ್ಳವರು. ಇದೇನೂ ಇಲ್ಲ ಕಡಿ ಬಡಿ ಹಡಿ ಅಧಿಕಾರ ಅಂತಸ್ಥ ಅದರಾಗ ಏನು ಮುಳುಗಿದಾರಲ್ಲ ಅವರೆಲ್ಲರೂ ಪಶು ವರ್ಗಕ್ಕೆ ಸೇರಿದವರು. ಅಂತೆಯೇ ಕೈಲಾಸಪತಿಯನ್ನು ಪಶುಪತಿ ಅಂತ ಕರೀತಾರೆ. ಪಶುಪತಿ ದೇವಸ್ಥಾನ ಅಂತ ಒಂದಿದೆ ನೇಪಾಳದಾಗ, ಪಶುಪತಿ ಅಂತ ಕರೀತಾರೆ. ಇಲ್ಲಿ ಪಶು ಅಂತ ಯಾಕೆ ಅಂದರು ಅಂತ ಕೇಳಿದರೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನನ್ನು ಮಾಡುವುದಕ್ಕಾಗಿ ಬಂದಿದ್ದನೋ ಅದನ್ನು ಮರೆತು ಮಾಡಬಾರದ ವಿಷಯದಲ್ಲಿಯೇ ತೊಡಗಿಕೊಂಡು ತಾನು ಹಾಳಾಗಿ ಹೋದಲ್ಲ ಪಶು ಅಂತ ಕರೀತಾರೆ. ಮುಂದೆ ಯಾವ ಜನ್ಮಕ್ಕೆ ಹೋಗ್ತಾನೋ ಏನೋ ಗೊತ್ತಿಲ್ಲ. ಇಲ್ಲಿ ಅಧ್ಯಾತ್ಮ ರಂಗದಲ್ಲಿ ಸ್ವಲ್ಪ ಯಾರು ಬರ್ತೇವಲ್ಲ ಅವರಲ್ಲಿ ಮನುಷ್ಯತ್ವ ಇದೆ. ಮನುಷ್ಯತ್ವ ಇದ್ದವರು ಅಧ್ಯಾತ್ಮ ರಂಗಕ್ಕೆ ಬರುತ್ತಾರೆ. ಅಂದ್ರೆ ತಮ್ಮನ್ನು ತಿಳಿಯುವ ಮಾರ್ಗಕ್ಕೆ ಬರುತ್ತಾರೆ ಅಂತ ಅಭಿಪ್ರಾಯ. ತಮ್ಮನ್ನು ತಿಳಿಯುವ ಮಾರ್ಗಕ್ಕೆ ಬಂದವರು ಧನ್ಯರು. ಆಯ್ತು, ಅವ್ರ ಮುಂದೆ ಮತ್ತೆ ಮನುಷ್ಯರಾಗಿ ಹುಡ್ತಾರೋ ಸಂಶಯವಿಲ್ಲ. ಈಗ ನಮಗೆ ಬೇಕಾದದ್ದೇನು ಅಂತ ಕೇಳಿದರೆ 3 ಹೇಳಿದ್ರಲ್ಲ, ತನು ಮನ ಎಲ್ಲಿ ಹೋಯ್ತು ನಮ್ಮ ಪೇಜ ಇಲ್ಲೇ.
ಹ್ಞೂ ತಿರುಗಿತಾನೆ ಕಾಲಿಗೆ. ತಾಪದ ವೃತ್ತಿ ಆಯಿತಾ. ಶಿವನೇ ತಾನೆಂದು ಇಲ್ಲಿ ಶಿವನೇ ತಾನೆಂದು ಮಾನಸದಳು ಪೂಜಿಸದವನಿಗೆ ಭವ ಬಂದ ಅಳಿವುದೇ ಸೂತ್ರ ಆಗೈತಿ. ಒಂದು ನುಡಿಯನು ತನು ವಚೋ ಮಾನಸವು ಇನಿತರಿಂದ ಈಶ್ವರ ಅರ್ಚನೆ ಮೂರು ತೆರದಲ್ಲಿ ಕ್ರಮದಿಂದ ವನಿತೆ ಕನಿಷ್ಠ ಮಧ್ಯಮ ಉತ್ತಮವೆನಿಸಿ ಭಜನೆ ಆಯಿತು. ಶರೀರದಿಂದ ಪೂಜೆ ಮಾಡೋದು ನುತಿ, ಚಿಂತನೆ ಮನಸ್ಸಿನಿಂದ ಸ್ತೋತ್ರ ಮಾಡೋದು ಇದು ವಾಣಿಯಿಂದ, ಮನಸ್ಸಿನಿಂದ ಚಿಂತನೆ ಬಿಡಿದಿರ್ಕು ಅಂತ ಆಯಿತು. ತನುವಿನಿಂದ ಪೂಜೆ ಮಾಡಿದ್ರೆ ಏನು ಸಿಗುತ್ತದ ಅಂತ ಕೇಳಿದ್ರೆ ಯಾಕೆ ಪೂಜೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಎತ್ತಿದ್ನೆಲ್ಲ. ಈ ಬೆಲೆ ಬಾಳುವ ಮಾನವ ಶರೀರ ಕೊಟ್ಟಾನ, ಇದು ಬದುಕುವುದಕ್ಕೆ ಏನೇನು ಬೇಕು ಅದನ್ನೆಲ್ಲ ಕೊಟ್ಟಾನ. ಅವನ ಪೂಜೆ ಯಾಕೆ ಮಾಡಬಾರ್ದು, ಅವನ ಸ್ಮರಣೆ ಯಾಕೆ ಮಾಡಬಾರ್ದು? ಏನು ಬೆಲೆ ಕಟ್ತೀರಿ ನಿಮ್ಮ ಶರೀರಕ್ಕೆ? ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇದೆ ಏನು ಅಂದರೆ ಸಾಧ್ಯ ಇಲ್ಲ. ಅದು ಮಾನವನ ಶರೀರಷ್ಟು ಬಹಳಷ್ಟು ಬೆಲೆಯುಳ್ಳದು. ಇನ್ನುಳಿದ ಶರೀರಗಳ ಹನನ ಮಾಡಿದಾಗ ಅಂಥ ಶಿಕ್ಷೆ ಆಗೋದಿಲ್ಲ. ಯಾರ್ಯಾರು ಬೇಟೆ ಇರ್ತಾರೆ, ಏನೇನೋ ಕೊಲ್ತಾರೆ, ಏನೇನೋ ಮಾಡ್ತಾರೆ. ಬೇಡ, ನಾವು ಎಷ್ಟೋ ಪ್ರಾಣಿಗಳನ್ನು ಕೊಲ್ತೇವೆ ಸಣ್ಣ ಸಣ್ಣ. ಅದ್ರಾಗ ಸ್ವಲ್ಪ ರೈತರ ಕಡೆ ಬಂದ್ರೆ ಅವ್ರು ಔಷಧ ಹೊಡಿತಾರೆ, ಹುಳ ಸಾಯ್ತವೆ. ಅವು ಜೀವಿಗಳು, ಅವ್ರಿಗೇನಾರು ಶಿಕ್ಷೆ ಆಗೈತೇನು? ಆಗಿಲ್ಲ. ಒಂದು ನಾಯಿ ಕೊಂದಿರಿ, ಏನಾರು ಶಿಕ್ಷೆ ಆಗೈತೇನು? ಆಗಿಲ್ಲ. ಮತ್ತು ಮನುಷ್ಯನ ಕೊಂದ್ರಿ ಅಂದ್ರೆ ಶಿಕ್ಷೆ ಆಗ್ತದೆ. ತನ್ನ ಮಗನ ತಾನ ಕೊಂದ್ರೂ ಶಿಕ್ಷೆ ಆಕತಿ, ಬೇರೆಯವ್ರನ್ನ ಬೇಡ. ತನ್ನ ಮಗುವಿನ ತಾನ ಕೊಂದ್ರೂ ಶಿಕ್ಷೆ ಆಕತಿ. ಯಾಕೆ ಶಿಕ್ಷೆ ಆಕತಿ ಅಂದ್ರೆ ಇದು ಬಹಳಷ್ಟು ಬೆಲೆ ಬಾಳುವ ಶರೀರ, ಇದನ್ನು ಹಾಳು ಮಾಡುವ ಅಧಿಕಾರ ನನಗಿಲ್ಲ. ನೀ ಇದನ್ನು ಹಾಳು ಮಾಡಿದೆ ಅಂದರೆ ಶಿಕ್ಷೆ ಆಗ್ತದೆ. ಅಂದ್ರೆ ಕೊಂದೆ ಅಂದ್ರೆ ಶಿಕ್ಷೆ ಆಕತಿ. ಇನ್ನು ಉಳಿದ ಶರೀರಕ್ಕೆ ಇಷ್ಟು ಬೆಲೆ ಕೊಟ್ಟಿಲ್ಲ, ಅದಕ್ಕೆ ನಿಜಗೊಂಡ್ರು ನರ ಜನ್ಮದಿಂದ ದೇಹದಳು ಮಿಗಿಲುಂಟೆ ಅಂತ ಕೇಳಿದರು. ಇಂತಹ ಬೆಲೆ ಬಾಳುವ ಶರೀರವನ್ನು ಕೊಟ್ಟಾನ ಪರಮಾತ್ಮ. ಇದು ಬದುಕುವುದಕ್ಕೆ ಏನು ಬೇಕಾಗಿದೆ? 5 ಭೂತಗಳಿಂದ ಏನೆಲ್ಲವನ್ನು ಕೊಡು ಮಾಡಿದಾನ. ಆಕಾಶ ಮೊದಲು ಮಾಡಿಕೊಂಡು ಭೂಮಿಯವರೆಗೆ. ಮತ್ತು ಭೂಮಿಯಾಗ ಏನು ತುಂಬಿಲ್ಲ, ನಿನಗೇನು ಬೇಕಾಗೈತೆ ಅದನ್ನೆಲ್ಲ ತುಂಬ್ಯಾನ. ಇಂತಹ ದಾನಿ ಜಗತ್ತಿಗೆ ಒಬ್ಬನೇ ದಾನಿ, ಮತ್ತಾರು ದಾನಿಗಳಲ್ಲ. ಆ ದಾನಿಯಾಗಿರುವ ಪರಮಾತ್ಮನ ನೀವು ಯಾರನ್ನಾರ ಹೆಸರಿಟ್ಟುಕೊಟ್ರಿ, ನಾ ಮೊದಲೇ ಹೇಳಿದ್ದೇನೆ. ಶಿವಾರ ಅನ್ರಿ, ವಿಷ್ಣುವರ ಅನ್ರಿ, ಬ್ರಹ್ಮರ ಅನ್ರಿ, ಗಣಪತಿರ ಅನ್ರಿ, ಏನಾದರೂ ಅನ್ರಿ, ಆ ಪರಮಾತ್ಮ ಸಗುಣ ಪರಮಾತ್ಮ. ಇದನ್ನೆಲ್ಲವನ್ನು ಕೊಟ್ಟಾಗ ಅವನು ಪೂಜೆ ಮಾಡುವುದು ನಾವು ಮರೆತೇ ಬಿಟ್ಟು ಅಂದರೆ ಪಶುಗಳು ಏನು ಮನುಷ್ಯರು ಅನ್ನುವ ಪ್ರಶ್ನೆ ಬರ್ತದೆ. ಅದಕ್ಕಾಗಿ ಅಧ್ಯಾತ್ಮ ರಂಗಕ್ಕೆ ಸ್ವಲ್ಪ ಬರಬೇಕು, ಪುರಾಣ ಶಾಸ್ತ್ರಾದಿಗಳಲ್ಲಿ ತೊಡಗಬೇಕು. ಅಂಥವನು ಮನುಷ್ಯ ಅನ್ನುವುದಕ್ಕೆ ಯೋಗ್ಯ ಅಂತ ನೆನಪು ಮಾಡೋಣ. ತನುವಿನಿಂದವೇ ಸಿರಿ, ನೀನು ಪೂಜಾದಿಗಳಲ್ಲಿ ನಿನ್ನನ್ನು ತೊಡಗಿಸಿಕೊಂಡ್ರೆ ಅದು ಭಾಳ ಭಕ್ತಿಯಿಂದ ಪೂಜೆ ಮಾಡಬೇಕು. ಅಲ್ಲಿ ಪೂಜಾದ ಬಗ್ಗೆ ಅನೇಕ ವಿಧವಾಗಿ ಹೇಳಿದ್ದಾರೆ. ಕಣ್ಣಲ್ಲಿ ಹಸಿರು ಬರಬೇಕು, ಮೈಯಾಗಿನ ಕೂದಲು ನೆಟ್ಟಗಾಗಬೇಕು, ಹಾಗೆ ಒಮ್ಮೊಮ್ಮೆ ಕಡ್ಕೊಂಡು ಬೀಳಬೇಕು, ಹೀಗೆಲ್ಲ ಬರೆದ್ದಾರೆ. ಅಂತೂ ಶರೀರದಿಂದ ನೀನು ಸೇವಾ ಮಾಡು, ಪರಮಾತ್ಮನ ಸೇವಾ ಮಾಡು. ಇನ್ನೊಬ್ಬರಿಗೆ ಸಹಾಯ ಮಾಡುವುದು ಕೂಡ ಸೇವಾನ. ಒಬ್ಬ ವಚನಕಾರ ಹೇಳ್ತಾನೆ, ಸೇವಾ ಅದಕ್ಕೆ ಹಾದಿವ ಅಂದ್ರೆ ಮತ್ತೊಂದು ಇಷ್ಟು ಆಗಲಾಕತ್ತೆ ನೋಡೋಣ. ಹಸಿಯಾಗಲಿ ಮಸಿಯಾಗಲಿ ಕೃಷಿಯಾಗಲಿ ಯಾಚಕ ವನಿಜ, ಮಾಡುವ ಕಾಯಕದಲ್ಲಿ ಹುಸಿಯು ಬೆರೆಯದೆ ಹೋದರೆ ಅದು ಅಸ್ಮಾಕ್ಷಣ ಬರವು ಪಶುಪತಿಯ ಇರವು ಐಘಟದೂರು ರಾಮೇಶ್ವರ ಲಿಂಗವು ತಾನೇ ಅಂತ ಮೆರೆಮೆಂಡ ದೇವ ಅನ್ನೋ ಒಬ್ಬ ಭಕ್ತ 63 ಶಿವಶರಣರಲ್ಲಿ ಒಬ್ಬ. ನಿನ್ನ ಕಾಯಕ ಒಟ್ಟು ಹಸಿಯಾಗಲಿ ನೀ ಸೈನಿಕ ಆಗು, ಮಸಿಯಾಗಲಿ ಲೇಖನಿ ಹಿಡ್ಕೊಂಡು ವ್ಯವಹಾರ ಮಾಡು, ಕೃಷಿ ಆಗಲಿ ಒಕ್ಕಲ್ತನ ಮಾಡು, ವನಿಜ ನೀ ವನಿಜ ಆಗು, ವ್ಯಾಪಾರ ಮಾಡು, ಯಾಚಕ ನೀ ಬೇಡಿಕೊಂಡು ತಿನ್ನೋದಂತ ಹೋಗಲಿ, ನೀ ಯಾಚಕ ಆಗು. ಅದರಲ್ಲಿ ಹುಸಿ ಬೆರೆಯಬಾರದು. ಮೋಸ ಅನ್ಯಾಯ ವಂಚನೆ ಬೆರೆಯದೆ ಹೋದರೆ ಅದು ಈಶ್ವರನ ಪೂಜೆ ಅಂತ. ನಾವು ನೀ ಇದ್ದಲ್ಲೇ ಬರ್ತಾನೆ ಈಶ್ವರ, ಅವನೇನು ಹುಡುಕೊಂಡು ಹೋಗಬೇಡ. ನೀ ಇದ್ದಲ್ಲೇ ಬರ್ತಾನೆ. ಅಸಮಾಕ್ಷಣ ಬರವು ಪಶುಪತಿಯ ಇರವು, ಅವನು ನಿನ್ನಲ್ಲೇ ಬಂದಿರ್ತಾನೆ. ನಿನ್ನ ಏನ ಮಮ ಭಕ್ತಾಹ ಯತ್ರ ತಿಷ್ಠಂತಿ ತತ್ರ ತಿಷ್ಠಾಮಿ ಪಾರ್ವತಿ, ನನ್ನ ಭಕ್ತರು ಎಲ್ಲಿರ್ತಾರೆ ನಾ ಅಲ್ಲಿರ್ತೇನಂತ ಪರಮಾತ್ಮನೇ ಹೇಳ್ಯಾನ. ಹೀಗಿರುವಾಗ ನಿನ್ನ ಕಾಯಕ ಸತ್ಯ ಶುದ್ಧವಾದರೆ ಅದು ಶರೀರದಿಂದ ಮಾಡುವ ಪೂಜೆ.
ಅದನ್ನು ಇಲ್ಲಿ ಜೋಡಿಸ್ತಾ ಇದ್ದೇನೆ, ಮತ್ತೇನಿಲ್ಲ. ಶರೀರದಿಂದ ಮಾಡುವ ಪೂಜೆ, ತನುವಿನಿಂದವೇ ಶಿರಿ. ನೀ ಶರೀರದಿಂದ ಪೂಜೆ ಮಾಡಿದರೆ ಶ್ರೀಮಂತಿಕೆ ಬರ್ತದೆ. ಇನ್ನು ವಚನದಿಂದವೇ ಸಗ್ಗ. ನೀ ನಿನ್ನ ವಚನ ವಾಣಿಯನ್ನು ಬಹಳಷ್ಟು ಶುದ್ಧವಾಗಿ ಇಟ್ಕೋ. ಅಂದರೆ ಇನ್ನೊಬ್ಬರನ್ನು ನಿಂದಿಸೋದಕ್ಕೆ ಮಟ್ಟೋದಕ್ಕೆ ಹೋಗಬೇಡ. ದೇವರ ಸ್ತೋತ್ರ ಮಾಡು, ಸಜ್ಜನರ ಸ್ತೋತ್ರ ಮಾಡು, ತಂದೆ ತಾಯಿಗಳ ಸ್ತೋತ್ರ ಮಾಡು. ಇದನ್ನು ಮಾಡೋದ್ರಿಂದ ನಿನಗೆ ಸ್ವರ್ಗ ಸಿಗುತ್ತದೆ, ಸಗ್ಗ. ನಿನಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ, ಸಗ್ಗ. ಆಮೇಲೆ ಸಗ್ಗದ ಅನುಭೂತಿ ಮಗುಳೇ ಮಾನಸದಿಂದೆ. ಆಮೇಲೆ ಮನಸ್ಸಿನಿಂದ ನೀನು ನಿರಂತರ ದೇವರ ಚಿಂತನೆ. ಯಾಕಂದ್ರೆ ಇಷ್ಟೆಲ್ಲ ಕೊಟ್ಟಿದ್ದಿ, ಇಂಥ ಶರೀರ ಕೊಟ್ಟಿದ್ದಿ, ನಿನ್ನನ್ನು ನಾನು ಎಷ್ಟು ಹೊಗಳಿದ್ರು ಹಾಡಿದ್ರು ಕಡಿಮೆ ಅಂತ ತಿಳ್ಕೊಂಡು ಚಿಂತನೆ ಮಾಡು ಪರಮಾತ್ಮನನ್ನು ಕುರಿತು. ಒಂದಿಷ್ಟು ಶಾಸ್ತ್ರದಲ್ಲಿ ಬಂದಾಗಿದೆ ಹೇಳುವಂತಹ ಮಾತು, ಚಿಂತನೆ ಮಾಡು. ನಿರಂತರ ಆತನ ಧ್ಯಾನ ಮಾಡುವಂಥ ಅಭಿಪ್ರಾಯ. ಚಿಂತನೆ ಅಂದರೆ ಮತ್ತೇನಿಲ್ಲ, ನಿರಂತರ ಧ್ಯಾನ ಮಾಡು. ಅದರಿಂದ ಏನಾಗ್ತದೆ ಅಂದರೆ ಘನಮುಕ್ತಿ ತನಗೆ ಅಹುದಾಗಿ. ಘನಮುಕ್ತಿ ಅದಕ್ಕೊಂದು ವಿಶೇಷಣ ಕೊಟ್ಟರು, ಶ್ರೇಷ್ಠವಾದ ಮುಕ್ತಿ ಅಂತ. ತನಗೆ ಅಹುದಾಗಿ ಅಂದ್ರೆ ಏನು? ಚಿತ್ತಶುದ್ಧಿ ದ್ವಾರ ಇದು ಕೂಡ ಮೋಕ್ಷಕ್ಕೆ ಕಾರಣ ಆಗ್ತದಂತ ಎಲ್ಲ ಕಡೆ ಅನ್ವಯ. ನೇರವಾಗಿ ಮೋಕ್ಷ ಆಗ್ತದಂತಲ್ಲ. ಇದು ಪೂಜಾ ಫಲ. ಈ ರೀತಿಯಾಗಿ ಪೂಜೆಯ ಫಲ ನಿನಗೆ ವೆನಿಸುಗುಂ. ಪೂಜೆಯ ಫಲ ನಿನಗೆ ಪ್ರಾಪ್ತವಾಗುತ್ತದೆ. ಇಂತು ಮೂದೆರನೆಂದು, ಮೂರು ತೆರನಾಗಿ ಪೂಜೆಯನ್ನು ಮಾಡುವುದಕ್ಕೆ ಅವಕಾಶ ಇದೆ ಅನ್ನುವುದನ್ನು ಇಲ್ಲಿ ಹೇಳಿದ್ದಾರೆ. ಇನ್ನೂ ನುಡಿಗಳಿದ್ದಾವೆ, ಅವುಗಳ ವಿಶ್ಲೇಷಣೆಯನ್ನು ಮತ್ತು ಮುಂದಿನ ಪ್ರವಚನದಲ್ಲಿ ತಿಳಿದುಕೊಳ್ಳೋಣವೆಂದು ಹಾರೈಸಿ ಇಂದಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.